ವೇದವಾಕ್ಯವನ್ನೆಲ್ಲ ಮೋಹದಿಂದಲ್ಲದೆ ಬೋಧಿಸುತ್ತ ಜನರ ವೇದಾವತಿ ಕೆಡಿಸಿರುವ ನಿಜ ಗುಣಿಗೆ ಮಣಿಯುವೆನೋ ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನಗೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನಂದನಪ್ಪೆ ಸಿದ್ಧಾರೂಢರಿಗೆ ನಂದನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನಡಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रे कमलद्वन्द्वं देवम् वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೇ ಸಂಧಿಯ 3ನೇ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು ಈ ಒಂದು ಸೂತ್ರದಲ್ಲಿ ನಿಜಗುಣ ಮಹಾಶಿವಯೋಗಿಗಳು ತನ್ನ
ಗುರು ಶಿಷ್ಯರ ಸಂವಾದ ರೂಪದ ಅನುಭವ ಸಾರ ಗ್ರಂಥದಲ್ಲಿ ಶಿಷ್ಯನ ಅನೇಕ ಪ್ರಶ್ನೆಗಳಿಗೆ ಸಂಶಯಗಳಿಗೆ ದಯಾಮಯನಾದ ಕರುಣಾಮಯನಾದ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಾಯಿ ಕಂದನನ್ನ ಲಾಲನೆ ಪಾಲನೆ ಸಂರಕ್ಷಣೆ ಮಾಡಿದಂತೆ ಸದ್ಗುರುನಾಥ ಶಿಷ್ಯನ ರಕ್ಷಣೆಯನ್ನು ಮಾಡಿ ಯಮದೂತರ ಕೈವಶವಾಗದಂತೆ ದೇವದೂತರಿಗೂ ನಿಲುಕದಂತೆ ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೂ ಕೂಡ ಸಮಾನವಾಗದಂಥ ತನ್ನ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನವನ್ನೇ ನೀಡಿದಂಥ ಭಗವಂತನೇ ಆ ಗುರು. ಆತ ಇಲ್ಲಿಯವರೆಗೆ ಹೇಳಿದಂಥ ತತ್ವಮಸಿ ಮಹಾವಾಕ್ಯದಲ್ಲಿ ಏನಾದರೂ ಒಂದು ಸಂಶಯವನ್ನು ಮಾಡದೆ ನಾನು ಹೇಳುವಂಥ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀನು ಸದಾ ಕಾಲ ಆ ಚಿಂತನೆಯನ್ನು ಮಾಡು ಅಂತ ಹೇಳ್ತಾ ಬಂದು ಈ ಒಂದು ಸೂತ್ರದ ಮುಂದಿನ ನುಡಿಯಲ್ಲಿ ಅನೇಕ ಮತವಾದಿಗಳು ಅನೇಕ ಪ್ರಕಾರವಾಗಿ ತತ್ವಮಸಿ ಮಹಾವಾಕ್ಯದಲ್ಲಿ ಇದು ಯಾರನ್ನಾದರೂ ಒಲಿಸಿ ಯಾರನ್ನಾದರೂ ಶಾಭಾಷಣಿಸಿ ಯಾರನ್ನೂ ತೃಪ್ತಿಪಡಿಸಲೋಸ್ಕರವಾಗಿ ಹೇಳಿದಂಥ ಈ ವಾಕ್ಯಗಳಲ್ಲ. ಯಾಕಂದರೆ ಯಾರಿಂದಲೂ ಯಾವ ಕಾರಣದಿಂದಲೂ ಭಗವಂತನಿಗೆ ಏನು ಬೇಕಾಗಿಲ್ಲ. ಹಾಗಾಗಿ ಆತ ನಿರಾಪೇಕ್ಷೆಯಿಂದ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಹೇಳಿದಂಥ ಮಹಾವಾಕ್ಯ. ಆ ಕಾರಣಕ್ಕಾಗಿ ಏನೂ ಸಂಶಯವನ್ನು ಮಾಡಬೇಡ ಅಂತ ಹೇಳ್ತಾ ಬಂದರು. ಕಾರಣ ಇದು ಗವಯಪಿಂಡವೆಂಬುದರಂತೆ ನೀನೇ ಚಿದ್ಘವೆಂಬ ವಾಕ್ಯವನ್ನು ಜಾತಿ ವ್ಯಕ್ತಿ ತೋರ್ಪದನಾಗಿ ತಿಳಿಯದೆ ಇರು ಪುತ್ರ ಅಂದರು. ಈ ವಾಕ್ಯವು ಜಾತಿ ವ್ಯಕ್ತಿಗಳಂತೆ ಭೇದತ್ವವನ್ನು ಕಥನ ಮಾಡೋದಿಲ್ಲ. ಜಾತಿಗಳ ಕಥೆಯನ್ನ ಗೋತ್ರದ ಕಥೆಯನ್ನ ಇಲ್ಲಿ ಹೇಳಕೊಂಟಿಲ್ಲ. ಇದು ಯಾರ ಕಥೆ ಅಂದರೆ ಆತ್ಮ ಪುರಾಣವನ್ನು ಹೇಳುವ ಕಥೆ. ದಶಪುರಾಣದಲ್ಲಿ 10 ಪುರಾಣ ಈಶ್ವರನ ಪರವಾಗಿದ್ದರೂ ಕೂಡ ಅದರಲ್ಲೇ ಮುಖ್ಯವಾದದ್ದು ಆತ್ಮ ಪುರಾಣ. ಹಾಗಾಗಿ ಇದು ಜಾತಿ ವ್ಯಕ್ತಿ ಎಂದಾಗ ವ್ಯಕ್ತಿಗಳು ಜಾತಿಗಳು ಭಿನ್ನವಿಲ್ಲರಿ. 84 ಲಕ್ಷ ಜೀವರಾಶಿಗಳು ಅವು ಭಿನ್ನವ, ಜಾತಿ ಭಿನ್ನವ. ಅದಕ್ಕೆ ಕುಲ ಗೋತ್ರ ಅಂತ ನಾವು ಕರಿತೀವಿ. ಅದರಿಂದ ಮನುಷ್ಯರಲ್ಲಿ ಕೂಡ ಅನೇಕ ಜಾತಿ ಅನೇಕ ಕುಲವ. ಇಲ್ಲಿ ಮೂಲ 4 ಮಾತ್ರ ತಗೋಬೇಕು ನಾವು: ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಇವರಿಗೆ ಭೇದವಿಲ್ಲ. ಬ್ರಾಹ್ಮಣರಿಗೂ ಕ್ಷತ್ರಿಯನಿಗೂ ಭೇದ, ಶೂದ್ರನಿಗೂ ಕ್ಷತ್ರಿಯನಿಗೂ ಭೇದ ಅದ. ಆಮೇಲೆ ವೈಶ್ಯನಿಗೂ ಭೇದ ಉಂಟು. ಆದರೆ ಇಲ್ಲಿ ಜಾತಿ ಗೋತ್ರದಂತೆ ಆಯಾ ಜೀವಿಗಳಲ್ಲಿ ಭೇದವಾಗಿ ಇರುವಂಥದ್ದು ಅಲ್ಲ. ಯಾವುದು ನಿನ್ನ ಸ್ವರೂಪ. ಸ್ವರೂಪ ಅಭೇದ ಅದಿಲ್ಲ. ಬ್ರಾಹ್ಮಣರಲ್ಲಿ ಅದೇ ಬ್ರಹ್ಮ, ಕ್ಷತ್ರಿಯನಲ್ಲಿ ಅದೇ ಬ್ರಹ್ಮ, ಶೈವನಲ್ಲಿ ಶೂದ್ರನಲ್ಲಿ ಕೂಡ ಇರುವಂಥದ್ದು ಒಂದೇ ಬ್ರಹ್ಮ. ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ಇಷ್ಟು ಜಾತಿಗಳಾವಂದ್ರೂ ಕೂಡ ಎಲ್ಲ ಜಾತಿಯವರ ಮನೆಯಲ್ಲಿ ಬೈಲು ಒಂದೇ ಆದಿಲ್ಲ. ಅವರ ಮನೆಯಲ್ಲಿ ಬೈಲು, ನಮ್ಮ ಮನೆಯಲ್ಲಿ ಬೈಲು ಬೇರೆ ಬೇರೆ ಆದೇನು? ಇಲ್ಲಲ್ಲ.
ಆ ಬೈಲಿಗೆ ಜಾತಿ ಇಲ್ಲ ಅಂತ ಹೇಳಿದಾಗ ಬ್ರಹ್ಮಗೆಲ್ಲಿ ತರ್ತ ಜಾತಿ? ಬೈಲಿಗೆ ಜಾತಿ ಇಲ್ಲ, ಬ್ರಹ್ಮಗೆಲ್ಲಿ ತರ್ತ ಜಾತಿ? ಹಾಗಾಗಿ ಆದ್ದರಿಂದ ಅದರಂತೆ ಈ ಮಹಾವಾಕ್ಯವು ಜೀವ ಬ್ರಹ್ಮರಿಗೆ ಅಭೇದವನ್ನು ಹೇಳಿರುವುದಿಲ್ಲ, ಕಿಂತು ಭೇದವನ್ನು ಹೇಳುವುದಾಗದೆ ಎಂದು ಶಂಕೆಯನ್ನು ಮಾಡಿದರೆ ಅಲ್ಲಿ ಹೆಂಗೆ ಭೇದ ಅವಪ್ಪ, ಅದರಂಗ ಒಬ್ಬೊಬ್ಬರಲ್ಲಿ ಭೇದ ಆದ, ಅಭೇದ ಒಂದೇ ಆದಂತೆ ಹೇಗೆ ಹೇಳ್ತೀರಿ ಅಂತ ಮತ್ತೆ ಶಂಕೆಯನ್ನು ಮಾಡ್ತಾನೆ ಶಿಷ್ಯ. ಅದಕ್ಕೆ ಮುಂದೆ ಹೇಳುವ ಪ್ರಕಾರ ಗುರುಗಳು ಉತ್ತರವನ್ನು ಕೊಡ್ತಾರೆ. ಇದು ಒಂದೇ ಬ್ರಹ್ಮ ಅನೇಕ ಉಪಾಧಿಗಳಿಂದ ಬೇರೆ ಬೇರೆಯಾಗಿ ಕಾಣ್ತದಂತ. ಅದರಲ್ಲಿ ಮೊದಲೇ ಹೇಳಿದಂತೆ ಗಗನ ಅಂಶವೆಂದು ತದ್ಗಗನದ ವಿಕಾರವೆಂದು ಗಣಿಸಲು ಬಾರದೆಯ ಘಟದ ಬಯಲಂತೆ ಮಗನೇ ನೀನಿರ್ಪೆ ನಿಜದಲ್ಲಿ ಅಂದರು. ಹೇ ಶಿಷ್ಯ, ಗಗನ ಅಂಶವೆಂದು ಅಂದರೆ ಆಕಾಶದ ಒಂದು ಭಾಗ, ಆಕಾಶದ ಪೂರ್ಣ ಭಾಗ ಅಲ್ಲ. ಘಟಾಕಾಶವು ಆಕಾಶದ ಒಂದು ಭಾಗ ಕೊಡದಾಗದಲ್ಲ, ಅದು ಆಕಾಶದ ಒಂದು ಭಾಗ. ಏನದು ಆಕಾಶದ ಒಂದು ಭಾಗ ಅಂತ ಹೇಳಿದ್ರೆ ಆಕಾಶದ ಮೂಲ ಎಲ್ಲೋ ಒಂದು ಮೂಲೆ ಮುರಿದಿರ್ಬೇಕಾಗ್ತದೆ, ಹೌದಾ ಇಲ್ಲ? ಅಲ್ಲಿ ಪೂರ್ಣವಾದಂಥ ಆಕಾಶದ ಒಂದು ಭಾಗ ಘಟಾಕಾಶ ಮಠಾಕಾಶದಲ್ಲಿ ಆದಂದ್ರೆ ಅಲ್ಲಿ ಎಲ್ಲೋ ಒಂದು ತುಣುಕಾಗ್ಯದಂತ ಅರ್ಥ ಆಗ್ತದ. ಅದಕ್ಕೆ ಒಪ್ಪುತ್ತೇನು ನೀನು? ಒಪ್ಪೋದಿಲ್ಲ. ಕಿಂತು ಆಕಾಶದ ರೂಪವಾಗಿ ಇದೆ. ಅದು ಹೆಂಗಾದ ಕೊಡದಾಗ ಆಕಾಶ ಬಯಲು, ಮಠದ ಬಯಲು ಹೆಂಗಾದ? ತನ್ನ ಮೂಲ ರೂಪ ಹೇಗಿದೆಯೋ ಹಾಗೇ ಇದೆ ಅದು. ಅದು ಆಕಾಶದ ಒಂದು ಭಾಗ ಅಲ್ಲ, ಆಕಾಶದ ಮೂಲ ರೂಪವೇ ಇದ್ದು ಆಕಾಶ ಪೂರ್ಣವಾಗಿರುವುದರಿಂದ ಆಕಾಶದ ಒಂದು ಭಾಗ ಇಲ್ಲಿ ಕೊಡದಲ್ಲಿನಾದ ಮಠದಾಗಿನಾದ, ಆದರೂ ಕೂಡ ಅದು ಪೂರ್ಣ ಆದಿಲ್ಲ. ಪೂರ್ಣ ಇದ್ದೇ ಪೂರ್ಣವಾಗಿ ತೋರ್ತದ. ಅದಕ್ಕೆ ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣ ಮುಚ್ಚತೆ ಅಂತ ಶ್ರುತಿಗಳು ಹೇಳಿದವು. ಮತ್ತು ನಾವು ಅಲ್ಲಿ ಮನೇಲಿ ಇಲ್ಲ ಅಂದರೆ ಇಲ್ಲಿವೀಗ, ಇಲ್ಲಿ ಎದ್ದು ಹೋದ ಮೇಲೆ ಮನೆಗಿರ್ತೀರಿ, ಇಲ್ಲಿರಂಗಿಲ್ಲ. ಯಾಕಂದರೆ ನಾವು ನೀವೆಲ್ಲ ಅಪೂರ್ಣ. ಮನೆಗಿದ್ದವರು ಇಲ್ಲಿಲ್ಲ, ಇಲ್ಲಿದ್ದವರು ಮನೆಗಿಲ್ಲ. ಆದರೆ ಆ ಆಕಾಶ ಎಲ್ಲದಲ್ಲಿ ಇದೆಯಲ್ಲ, ಅದರಂತೆ ಆಕಾಶದ ದೃಷ್ಟಾಂತದಂತೆ ಪರಿಪೂರ್ಣವಾದ ಪರಬ್ರಹ್ಮವಾದರೂ ಇದೆ ನೋಡು. ಆಕಾಶದ ದೃಷ್ಟಾಂತ ತಿಳಿತಲ್ಲ, ಎಲ್ಲ ಮನೆ ಎಂದಿವಲ್ಲ, ಈಗ ಎಲ್ಲ ದೇಹ ಅನ್ಬೇಕಷ್ಟೆ. ಎಲ್ಲ ದೇಹದಲ್ಲಿ ಏನಾನ ಪರಬ್ರಹ್ಮ ಹೇಗಾನ ಪೂರ್ಣವಾಗೇ ಇರುತ್ತದೆ. ಅದಕ್ಕಾಗಿ ಜೀವನು ಆ ಬ್ರಹ್ಮದ ಒಂದು ಅಂಶ ಅಂತನಬೇಡ, ಒಂದು ಭಾಗ ಅಂತನಬೇಡ. ಬ್ರಹ್ಮನ ಒಂದು ಭಾಗ ಜೀವ ಅಂತಿದ್ರೆ ಬ್ರಹ್ಮ ಅಪೂರ್ಣ ಆಗ್ತಾನೆ, ಎಲ್ಲೋ ಮುಕ್ಕಾಯ್ತು ಅಂತ ಅರ್ಥ ಆಯ್ತು. ಹಾಗಾಗಿ ಈ ರೀತಿ ನಿರವಯವಾದ್ದರಿಂದ ವಿಭಾಗವಾಗುವುದಿಲ್ಲ. ಭಾಗ ಯಾವುದು ಮಾಡಕ್ ಬರ್ತದ ಅಂದ್ರೆ, ಯಾವುದು ಅವಯವ ಅಂದ್ರೆ ಯಾವುದು ಕಾಣ್ತದ, ಕಾಣೋದನ್ನ ಭಾಗ ಮಾಡಕ್ ಬರ್ತದ. ಬಟ್ಟೆ ಅಂಗಡಿ ಹೋಗ್ತೀವಿ, ದೊಡ್ಡ ತಾನು ಇರ್ತದ, 2 ಮೀಟರ್ ಕೊಡು ಅಂದ್ರೆ ಭಾಗ ಮಾಡಿ ಕೊಡ್ತಾನೆ. ಬಟ್ಟೆ ಭಾಗ ಮಾಡಕ್ ಬರ್ತದ, ಸಂಪತ್ತು ಭಾಗ ಮಾಡಕ್ ಬರ್ತದ, ಹೊಲ ಮನೆ ಭಾಗ ಮಾಡಕ್ ಬರ್ತದಿಲ್ಲ. ಆದರೆ ಬೈಲನ್ನ ಭಾಗ ಮಾಡಕ್ ಬರ್ತದೇನು? ಬೈಲು ಯಾಕೆ ಭಾಗ ಮಾಡಕ್ ಬರಲಿಲ್ಲ? ಬೈಲು ಅವಯವ ಅಲ್ಲ, ನಿರವಯವದು. ಬಟ್ಟೆಗೆ ಆಕಾರದ ಭಾಗ ಮಾಡಕ್ ಬಂತು,
ಆದ್ದರಿಂದ ಜೀವನು ಬ್ರಹ್ಮನ ಅಂಶವೆಂದು ಹೇಳಂಗಿಲ್ಲ, ಬ್ರಹ್ಮರೂಪನೇ. ಹಾಗಾಗಿ ಮೈವಾಂಶ ಜೀವನು. ಆದರೆ ಭಗವದ್ಗೀತೆಯಲ್ಲಿ ಜೀವನು ಅಂಶವೆಂದು ಭಗವದ್ಗೀತಾದಲ್ಲಿ ಹೇಳ್ಯಾರ. ಜೀವ ಬ್ರಹ್ಮನ ಅಂಶ ಅಂತ. ಅದು ಘಟಾಕಾಶದಂತೆ ಅಂಶವೇನು ಎಂಬಂತೆ ತೋರುವುದ ಹೊರತು ನಿಜವಾಗಿ ಅಂಶವಿಲ್ಲವೆಂದು ತಿಳಿಯತಕ್ಕದ್ದು. ಅಲ್ಲಿ ಹೇಳ್ಯಾರ ಅಂತೇಳಿ ನೀನು ಹಂಗೆ ತಿಳ್ಕೊಂಡ್ರೆ ಶ್ರುತಿ ಪ್ರಮಾಣಕ್ಕೆ ಸ್ವಾನುಭವಕ್ಕೆ ವಿರುದ್ಧ ಆಗ್ತದಿಲ್ಲ. ಅದಕ್ಕೆ ಮಹಾತ್ಮ ಬಸವಾನಂದರು ಬಡ್ಕಂತಿದ್ರು. ಗಿಳಿಗಿಳಿದಂಗೆ ಹೇಳಿದ ಮಹಾತ್ಮ, ನೋಡ್ತಮ್ಮ, ನೀನು ಎಷ್ಟೇ ಪಂಡಿತನಿರು, ಎಷ್ಟೇ ವಿದ್ವಾಂಸನಿರು, ಗುರುಮುಖದಿಂದ ಯಾಕೆ ಕೇಳಬೇಕು ಅಂದರೆ ಇದಕ್ಕೆ ಕೇಳಬೇಕು ನೋಡು. ಭಗವದ್ಗೀತೆಗೆ ಹೇಳ್ರಿ ಪರಮಾತ್ಮನ ಒಂದು ಅಂಶವೇ ಜೀವಾತ್ಮ ಅಂತ ತಿಳ್ಕೊಂಬಿಟ್ರೆ ಗತಿ ಏನಾಗ್ತದೆ? ಎಲ್ಲ ವ್ಯರ್ಥ ಆಗ್ತದ. ಆ ಕಾರಣದಿಂದ ಇದು ಅಂಶ ಇವ ಅಂಶ ನತು ಅಂಶ ಅಂದರೆ ಉಕ್ತಾರ್ಥವನ್ನ ಭಾಷಾಕಾರರ ಗೀತೆಯಲ್ಲಿ ಬ್ರಹ್ಮದ ಅಂಶನಾಗದ ಹಾಗೆ ವಿಕಾರನೂ ಆಗುವುದಿಲ್ಲ. ಬ್ರಹ್ಮನ ಅಂಶ ಜೀವ ಅಲ್ಲ ಅಂದಾಗ ಬ್ರಹ್ಮಗೆ ವಿಕಾರ ಇಲ್ಲ ಅಂತ ಕಬೇಕು. ಮತ್ತು ನಮಗೆ ವಿಕಾರ ಕಾಣ್ತಾವ್ರಿ. ಎದರಿಂದ ವಿಕಾರ? ಉಪಾದಿಯಿಂದ ವಿಕಾರ ಆಗ್ಯದ. ಶರೀರ ಉಪಾದಿಯಿಂದ ವಿಕಾರಕ್ಕೆ ಅಂತ ಹೋಗಿವಿ. ಯಾಕಂದ್ರೆ ಹಾಲು ಕೆಟ್ಟು ಮೊಸರಾಗುವುದಕ್ಕೆ ವಿಕಾರ ಅಂತೀವಿ ನಾವು. ವಿಕಾರ ಅಂದ್ರೇನು? ಹಾಲು ಕೆಟ್ಟ ಮೇಲೆ ಅದಕ್ಕೆ ಕಾಸಿ ಎಪ್ಪಾಕಿ ಅದಕ್ಕೆ ಮೊಸರಾಗ್ತದೆ. ಹಾಲು ಕೆಟ್ಟ ಮೇಲೆ ಮೊಸರು ಆಗ್ತದೋ ಏನು? ಮತ್ತು ಮೊಸರು ಕೆಟ್ಟ ಮೇಲೆ ಮಜ್ಜಿಗೆ ಆಗ್ತದೆ. ಮಜ್ಜಿಗೆ ಕೆಟ್ಟ ಮೇಲೆ ಬೆಣ್ಣೆ ಆಗ್ತದೆ. ಬೆಣ್ಣೆ ಕೆಟ್ಟ ಮೇಲೆ ತುಪ್ಪ ಆಗ್ತದೆ. ಅದು ನೇಮ, ಹಾಲಿನ ನೇಮ. ವಿಕಾರ ಆಗದೆ. ಅದರಂತೆ ನಮ್ಮ ದೇಹಗಳೆಲ್ಲವ ಎಲ್ಲ ವಿಕಾರ ಆಗ್ತಾವ. ವಿಕಾರ ಅಂದರೆ ಕೆಡ್ತಾ 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 ಬರ್ತಾವ. ಕೆಡೋದಂದ್ರೆ ಏನು? ಕುಂಬಳಕಾಯಿ ಕೆಟ್ಟಂಗೆ ಒಮ್ಮೆಲೆ ಕಾಯಿ ಪಲ್ಯ ಕೆಟ್ಟಂಗೆ ಕಣಗಿಲ್ಲ, ನಿಧಾನ ಕೆಡ್ತದ ಇದು. ಅದಕ್ಕಾಗಿ ನಮಗೇನು ಅನಿಸ್ತದ, ಇದು ಕೆಡಲಾದ ಶರೀರ ಅಂತ ಅನಿಸ್ಬಿಟ್ಟದ. ಕೆಡ್ತದ. ಅವು ಜಲ್ದಿ 2-3 ದಿನದ ಕೆಡ್ತಾವ. ಈ 70-80 ವರ್ಷ ಆಗೋದು ಕೆಟ್ಟ ಹೋಗೋದೆ. ನಮ್ಗೆ ಅನುಭವಕ್ಕೆ ಏನು ಅಂದರೆ, ನೀನು ವಿಕಾರಿಗೆ ಹಿಡಿತಮ್ಮ ಅಂತಿದ್ದ ತಾತ. ನೀವೆಲ್ಲರಿಗೆ ಸಿಟ್ಟು ಬರ್ತದೆ ಈ ಮಾತು. ನೀವೆಲ್ಲರೂ ಏನು ಕುಂತಿರಲ್ಲ, ಎಲ್ಲರೂ ವಿಕಾರಿಗೆ ಹಿಡಿಗಡೆ. ನನ್ನ ಹಿಡ್ಕಂಡೆ ಮತ್ತು ನನ್ನ ಬುಟ್ಟಲ್ಲ. ಅದೆಂಗಂತೀರಿ ವಿಕಾರಗೇಡಿ ಅಂದರೆ? ಮನೆ ಜಗಳಕ್ಕೆ ಬಿಡ್ತಾರೆ ಹೆಣ್ಮಕ್ಳು. ನೀವೆಂಗಂತೀರಿ ಅಂದರೆ, ಅನುಭವದಿಂದ ನೋಡು ಯಾವುದು ಬಹುಪಾಡಂದು. ಅನುಭವಕ್ಕೆ ಹೋಗಿ ನೋಡು. ಸುಮ್ಮನೆ ವಾದ ಮಾಡಕ್ಕೆ ಬರಬೇಡ, ವಾದ ಮಾಡಕ್ಕೆ ಹೋಗಬೇಡ. ವಿಕಾರ ಆಗಲಾರ್ದೆ ನಮ್ಮ ಶರೀರ ತಾಯಿ ಗರ್ಭದಲ್ಲಿ ಇದ್ದಂಗೆ ಅದನಿವತ್ತ. ಗರ್ಭದಿಂದ ಹೊರಗೆ ಬಂತು. ಹೊರಗೆ ಬಂದಾಗಿದ್ದಂಗೆ ಅದೇನು ಇಲ್ಲ. ಅದೇನಾಯಿತು? ಬಾಲಕ ಆಯಿತು. ಬಾಲ್ಯಾವಸ್ಥೆ ಹಂಗೆ ಅದೇನು? ಯೌವನಾವಸ್ಥೆ ಆಯ್ತು. ಬಾಲ್ಯಾವಸ್ಥೆ ಕೆಡಲಾರ್ದೆ ಯೌವನಾಗಿದನು? ಕೆಟ್ಟದಿಲ್ಲ. ಮತ್ತು ಯೌವನ ಕೆಟ್ಟ ಮೇಲೆ ಮುಪ್ಪಾಗ್ಯದಿಲ್ಲ. ಮತ್ತು ವಿಕಾರಗೇಡಿ ಅಂತೇನೋ ಏನಂತೀರಿ ಇದಕ್ಕೆ? ಮತ್ತು ಸಿಟ್ಟು ಯಾಕೆ ಬಂತಂತ? ಸಿಟ್ಟು ಯಾಕೆ ಬಂತಂದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ತಕ್ಕಂಥ ಜ್ಞಾನ ಇಲ್ಲ. ಅರ್ಥ ಮಾಡುವಂಥ ಜ್ಞಾನ ಇಲ್ಲ. ನಮ್ಮ ಸ್ವಾನುಭವದಿಂದ ನೋಡ್ಬೇಕು. ಇದಾದ್ರೂ ಇರ್ತದೇನ್ರಿ ಅಂದರೆ, ಅದು ಬೆಣ್ಣೆನ ಕೆಟ್ಟು ತುಪ್ಪ ಆದಂಗೆ ಶರೀರ ಕೆಟ್ಟ ಮೇಲೆ ಏನಾಗ್ತದ ಅಂದರೆ, ಇದು ಪಂಚಮಹಾಭೂತದಲ್ಲಿ ಶರೀರ ಹೋಗ್ತದ. ಮತ್ತು ಚಂದ್ರಮ ಎಕಡೋದ ಬಿಂದಿಗೆಯಲ್ಲಿದ್ದವನಂದರೆ ಚಂದ್ರಮನಲ್ಲಿ ಹೋದವನು. ಮತ್ತು ಜೀವ ಅಂತೀವಲ್ಲ, ಜೀವ ಎಲ್ಲಿ ಹೋದ? ಪರಮಾತ್ಮನಲ್ಲಿ ಹೋದ. ಮತ್ತು ಯಾರು ಸತ್ರಪೀಗ? ಸತ್ತೋರು ಯಾರು? ಯಾರು ಸಾಯೋದಿಲ್ಲ.
ಅದಕ್ಕಾಗಿ ಶ್ರುತಿ ಉಪನಿಷತ್ತುಗಳು ಯಾರಿಗೆ ಸಾವು ಇಲ್ಲದ ಸರದಾರ ಅಂತ ಯಾರಿಗೆ ಕರೆದ್ರಂದ್ರೆ, ಇಂಥ ಆತ್ಮಜ್ಞಾನದ ಅನುಭವವನ್ನು ಯಾವನು ಮಾಡಿಕೊಂಡು ಇನ್ನು ಬದುಕೇನೋ, ಬದುಕಿದ್ದರೂ ಕೂಡ ಆವಾಗ ನಾ ಸಾಯುವನು ಅಲ್ಲ ಅಂತ ಯಾವನು ದೃಢ ಮಾಡಿಕೊಂಡನೋ ಅವನು ಸಾವಿಲ್ಲದ ಸರದಾರ. ಅವನಿಗೆ ಅಂತಲ್ಲ ಸಾವಿಲ್ಲದ ಸರದಾರ. ಬಹಳ ಮಂದಿ, ಸಾವಿರ ಮಂದಿ, ಎಷ್ಟೋ ಮಂದಿನ ಒಬ್ಬೊಬ್ಬರೇ ಕೊಲ್ಯಾರ. ಹಿಂದೆ ಮಹಾಭಾರತ ರಾಮಾಯಣದ ಅಷ್ಟು ಮಂದಿನ ಕೊಲ್ಲಿದಂಥ ಬಲಾಢ್ಯ ಪುರುಷರು ಕೂಡ ಜೀವಂತಾರೇನೋ, ಅವರು ಸತ್ತೋಗ್ಯಾರ. ಅವರು ಸತ್ತರಿಲ್ಲ ಅಂದಾಗ ಸಾವು ಇಲ್ಲದ ಸರದಾರ ಅಂತ ಯಾರು ಹೇಳಿದ್ರು? ರಾಮನು ಹೋಗ್ಯಾನ, ಕೃಷ್ಣನು ಹೋಗ್ಯಾನ, ಅಂಥವ್ರು ಹೋಗ್ಯಾರ ಅಂದಮೇಲೆ ಸಾವಿಲ್ಲದ ಸರದಾರ ಅಂತ ಇಲ್ಲಿ ಯಾರು ಹೇಳಿದ್ರು? ಯಾವನು ತನ್ನ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನವನ್ನು ಮಾಡಿಕೊಂಡು ಬದುಕೇನು, ನಾ ಸಾಯೋದಿಲ್ಲ ಅಂತ ಎಂದು ತಿಳ್ಕೊಂಡನು, ಅವನೇ ಸಾವಿಲ್ಲದ ಸರದಾರ. ಹಾಗಾಗಿ ಇಲ್ಲಿ ಪೂರ್ವ ರೂಪವನ್ನು ತ್ಯಜಿಸಿ ಬ್ರಹ್ಮವು ನಿರ್ವಿಕಾರವಾದ್ದರಿಂದ ಅದು ಎಂದೂ ವಿಕಾರವಾಗದು. ಬ್ರಹ್ಮ ತಾಯಿ ಗರ್ಭದಾಗ ಹುಟ್ಟಿದ ಶಿಶುವಿನಂತೆ ಗರ್ಭದಾಗ ಹುಟ್ಟಿಲ್ಲ, ಗರ್ಭದಿಂದ ಬಾಲಕನಾದಂತಾಗಿಲ್ಲ, ಯೌವನ ಅದಕ್ಕಾಗಿಲ್ಲ, ಮುಪ್ಪು ಅದಕ್ಕಾಗಿಲ್ಲ, ರೋಗ ಅದಕ್ಕಿಲ್ಲ, ಸಾವು ಅದಕ್ಕಿಲ್ಲ. ಯಾವುದಕ್ಕೆ ವಿಕಾರ ಆಗದೆ ಆಧಾರ ಆ ಬ್ರಹ್ಮ, ಅದೇ ಈ ಮಾಯೆ. ಯಾವುದು ಇಡೀ ಜಗತ್ತಿಗೆ ಆಧಾರ ಆಗ್ಯದ. ಆಧಾರ ಅಂದ್ರೆ ಕಾರಣ ಅಂತ. ಬಂಗಾರ ಆಗಕ್ಕೆ ಆಧಾರ ಏನಪ್ಪ? ಆಭರಣ ಆಗಕ್ಕೆ ಬಂಗಾರವೇ ಆಧಾರ. ಗಡಿಗೆ ಆಗ್ಬೇಕಾದ್ರೆ ಅದಕ್ಕೆ ಆಧಾರ ಯಾವುದು? ಮಣ್ಣೇ ಆಧಾರ. ಜಗತ್ತು ಆಗ್ಬೇಕಾದ್ರೆ ನಾವು ನೀವು ಆಧಾರ ಏನು? ಜಗತ್ತು ಆಗ್ಬೇಕಾದ್ರೆ ನಾವು ಮಾಡಿವೆ, ಅದಕ್ಕೆ ಯಾರ ಆಧಾರ? ಅದಕ್ಕೆ ಅವರು ಮಹಾತ್ಮರು ಒಂದು ಕಡೆ ಆ ದೇವನೇ ಆಧಾರ, ಈ ದೇವನೇ ಆಧಾರ ಅಂತ ಅನ್ನಕೋಬೇಡ. ಆ ದೇವ ಈ ದೇವ ಎನ್ನಬೇಡ. ಜಗಕ್ಕೆ ಆಧಾರವಾದವನೇ ಮಹಾದೇವ ನೋಡ ಅಂದರು. ಎಲ್ಲ ಆಭರಣಕ್ಕೆ ಆಧಾರ ಯಾವುದು? ಬಂಗಾರ. ಎಲ್ಲ ಕೊಡಗಳಿಗೆ ಆಭರಣ ಯಾವುದು? ಮಣ್ಣು. ಈ ಕಾರಣವಂತ ಜಗತ್ತಿಗೆ ಆಧಾರ ಯಾವುದಂದ್ರೆ ಆ ಮಹಾದೇವ. ಮಹಾದೇವ ಅಂದ್ರೆ ಆ ಬ್ರಹ್ಮ ಪರಮಾತ್ಮ ಅಂತ ಅರ್ಥ ಮಾಡೋದು. ಅಂದಾಗ ಇಲ್ಲಿ ಏನಾಯಿತು ಅಂತಂದ್ರೆ, ಹಾಲು ಹೋಗಿ ಮೊಸರಾದಂತೆ ವಿಕಾರನೂ ಅಲ್ಲ, ದೇಹ ವಿಕಾರ ಆಗ್ತದ, ದೇಹದಲ್ಲಿರ್ತಕ್ಕಂಥ ಆತ್ಮಗೆ ವಿಕಾರ ಇಲ್ಲ. ಈ ರೀತಿ ಪರಿಪೂರ್ಣ ನಿರವಯವ ನಿರ್ವಿಕಾರವಾದ ಬ್ರಹ್ಮನೆಂದು ತಿಳಿ. ಆ ಬ್ರಹ್ಮ ಈ ಲಕ್ಷಣದಿಂದ ಆದಂತೆ ತಿಳಿ. ಮತ್ತೆ ನೀನಿಂತಿದು ತಿಳಿಯನೇನು ಜೀವೇನಾತ್ಮ ನಾನು ಪ್ರವಿಶ್ಯ ನಾಮ ರೂಪವೆಂಬ ಶ್ರುತಿ ತಾನಿರ್ಪದು ಆದ ಕಥದಿಂದ. ಮತ್ತು ನಾ ಹೇಳ್ತೀನಂತ ಬರೀ ನನ್ನ ಮೇಲೆ ನೀನು ಬೀಳ್ಬೇಡ, ಜಗತ್ತು ಹೇಳ್ತದಂತ ಅಲ್ಲಿನೂ ಬೀಳ್ಬೇಡ. ನಮ್ಮ ಗುರುಗಳು ಹೇಳ್ಯಾರ, ನಿಮ್ಮ ಗುರುಗಳು ಹೇಳ್ಯಾರ, ಹೇಳಿಲ್ಲ ಅಂತ ಸಂಶಯನ ಮಾಡಕ್ಕೆ ಹೋಗ್ಬೇಡ, ನಂಬಕ್ಕೂ ಹೋಗ್ಬೇಡ. ಶ್ರುತಿ ಪ್ರಮಾಣ ಕೇಳರ್ಗೆ. ವೇದ ಪ್ರಮಾಣ ಯಾರಿಗೆ ಹೇಳ್ಯಾರ? ಎಲ್ಲರಿಗೆ ಹೇಳ್ಯಾರ. ಎಲ್ಲ ಮತವಾದಿಗಳಿಗೆ, ಹಿಂದೆ ಹುಟ್ಟಿ ಸತ್ತೋದವರಿಗೆ, ಮುಕ್ತರಾದವರಿಗೂ, ಇಂದು ಹುಟ್ಟಿದವರು ಮುಂದೆ ಸಾಯುವವರು ಇವರಿಗೂ, ಮುಂದೆ ಹುಟ್ಟಿ ಮುಂದೆ ಸಾಯುವಂತ ಎಲ್ಲರಿಗೂ ಹೇಳಿದ್ದು ಒಂದೇ ಪ್ರಮಾಣ, ಶ್ರುತಿ ಪ್ರಮಾಣ, ವೇದ ಪ್ರಮಾಣ. ಯಾಕೆ ಹೇಳಂದ್ರೆ ಏನು? ಈಗಿದ್ದವ್ರಿಗೆ ಕೇಳೋರಿಗೆ ಅಷ್ಟೇ ಅಂತ ಅರ್ಥ ಅಲ್ಲ. ಇಂದು ಮುಂದೆ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಅರ್ಥ ಮಾಡಬೇಕು. ಇಲ್ಲಿ ಜೀವನು ಪರಬ್ರಹ್ಮ ರೂಪನೇ ಇರುವನು ಅಂದ್ರೆ ಜೀವ ಅಂದ್ರೆ ಯಾರು? ನೀ ತಿಳ್ಕೊಂಡಿದ್ದಲ್ಲ,
ನೀನು ಈ ವಿಷಯವನ್ನು ತಿಳಿ. ಆನೇನ ಈ ಜೀವನಾತ್ಮನು ಆ ಜೀವರೂಪದಿಂದ ಅನುಪ್ರವಿಶ್ಯತೆ ಅಂದರೆ ಪ್ರಕಟ ರೂಪದಿಂದ ಹೊಕ್ಕು ನಾಮರೂಪಗಳನ್ನು ವ್ಯಾಕರಣವಾಣಿ ಮಾಡುತ್ತಾನೆ ಎಂಬ ಶ್ರುತಿ ಇರುವುದರಿಂದ ತಾನಿರ್ಪದು ಆದ ಕಥದಿಂದ. ಜೀವ ಬ್ರಹ್ಮಸ್ವರೂಪ ಅನ್ನಿಲ್ಲ. ಬ್ರಹ್ಮಕ್ಕೇನಂದ್ರು ಜೀವನಾಮದ ವ್ಯವಹಾರ ಬಂತು. ಅಲ್ಲಿ ವ್ಯವಹಾರ ಇಲ್ಲ. ಯಾರಿಗೆ? ಆತ್ಮನಿಗೆ ವ್ಯವಹಾರ ಇಲ್ಲ. ಅವನು ವ್ಯವಹಾರ ಮಾಡೋವನಲ್ಲ. ಇಲ್ಲಿ ಬ್ರಹ್ಮಸ್ವರೂಪ ಜೀವ ಅಂತ ಹೇಳ್ತೀರಿ, ಇಲ್ಲಿ ವ್ಯವಹಾರ ಬಂತಲ್ರಿ. ಹೇಳೋದು ಕೇಳೋದು ಇದೊಂದು ವ್ಯವಹಾರನೇ. ಪಾಪದ ಒಂದು ವ್ಯವಹಾರನೇ, ಪುಣ್ಯದ್ದು ಒಂದು ವ್ಯವಹಾರನೇ, ಏನೇ ಮಾಡಿದ್ರು ಒಂದು ವ್ಯವಹಾರನೇ. ಈ ವ್ಯವಹಾರ ಬಂದದ. ಅದಕ್ಕಾಗಿ ನೀನು ಜೀವನು ವ್ಯವಹಾರ ಮಾಡ್ತಾನ, ಬ್ರಹ್ಮಗೆ ವ್ಯವಹಾರ ಇಲ್ಲಂದ್ರೆ ಜೀವ ಬ್ರಹ್ಮಲ್ಲ ಅಂತ ಅನ್ಬೇಡ. ಬ್ರಹ್ಮಗೆ ವ್ಯವಹಾರ ಇಲ್ಲ ಅಂತ್ರಿ, ಜೀವನ ವ್ಯವಹಾರ ಆದಿಲ್ಲ ಅಂದಾಗ ಬ್ರಹ್ಮ ಬೇರೆ ಅದ, ಜೀವನ ಬೇರೆ ಆದ್ನಲ್ಲ. ಅಂದ್ರೆ ಇದು ಆ ಶ್ರುತಿ ಯಾವುದು ಅಂದರೆ ಕೇಳು. ಆನೇನ ಅಂತ ಹೇಳಿದ್ರೆ ಅವಿದ್ಯಾದಿ ಸಕಲ ಅಂದ್ರು. ಇಲ್ಲಿ ಜೀವೇನಾತ್ಮ ಆನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಎಂಬ ಶ್ರುತಿಯುಂಟು. ಅಂದರೆ ಶ್ರುತಿ ಪೂರ್ವದಲ್ಲಿ ಯಾರಿದ್ರು? ಬ್ರಹ್ಮ ಒಂದೇ ಇತ್ತದು. ಈ ಒಂದು ಪ್ಲಾಂಟ್ ಬರೋಕ ಈ ಕಾಲವನ್ನು ಆಗೋಕ್ಕಿಂತ ಮುಂಚೆ ಏನಿತ್ತು ಅಂದರೆ ಅಲ್ಲೊಂದು ದೇವಸ್ಥಾನ, ಸುಗ್ರೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟೇ ಇತ್ತು. ಹೌದಲ್ಲ? ಈಗ 40-50 ವರ್ಷದ ಹಿಂದೆ ನೋಡಿದ್ರೆ ಇಲ್ಲೇನಿದ್ದಿಲ್ಲ, ಬರೀ ಬಯಲಿತ್ತಿಲ್ಲ. ಈಗ ಇಷ್ಟೆಲ್ಲ ಬೇರೆ ಬೇರೆ ಕಾಣ್ತದಲ್ಲ. ಅಂದರೆ ಸೃಷ್ಟಿ ತಾನೇ ಬೇರೆ ಬೇರೆ ಆಗಿಲ್ಲ. ಇವನು ಮಾನವನ ಸೃಷ್ಟಿ. ಇದು ಮಾನವ ಮಾಡಿದ ಸೃಷ್ಟಿಯಿಂದ ಏನು ಬಯಲಾಗಿರ್ತಕ್ಕಂಥ ಈ ಸ್ಥಳ ಜಾಗ ಈಗ ತುಂಬಿದಂಗೆ ಆಗಿದೆ ನೋಡ್ರಿ. ಈ ಕಡೆ ನೋಡಿದ್ರೆ ಕಾಲೋನಿ, ಆ ಕಡೆ ನೋಡಿದ್ರೆ ಪ್ಲಾಂಟು, ಆ ಕಡೆ ನೋಡಿದ್ರೆ ಹೊಸ ಎರ್ಲಪೋರು, ಹಳೆ ಎರ್ಲಪೋರು, ಈಗ ಜಾಗನೇ ತುಂಬಬೇಕಲ್ಲ. ಇದು ಆಗೋದಕ್ಕಿಂತ ಮುಂಚೆ ಬಯಲೇ ಇತ್ತಲ್ಲ. ಅದರಂತೆ ಒಬ್ಬನೇ ಒಬ್ಬ ಬ್ರಹ್ಮ ಇದ್ದ ಮೊದಲು. ಸುಗ್ರೇಶ್ವರ ದೇವಸ್ಥಾನ ಒಂದೇ ಇದ್ದಂಗೆ ಒಬ್ಬನೇ ಇದ್ದ. ಅವನು ಬಹಳ ಪ್ರಜೆಗಳಾಗಬೇಕೆಂದು ಸಂಕಲ್ಪ ಮಾಡಿದ ನೋಡ್ರಿ. ಬಹಳ ಸುಮ್ಮನೆ ಕುಂತಾಗ ನಮಗೆ ಅನಿಸ್ತದ ತಿರುಗಾಡಿ ಬರಮ್ ನೋಡಪ್ಪ, ಎಲ್ಲಿಗನ ಹೋಗಿ ಬರಮಂತೀವಿ. ಅದ್ರಂಗೆ ಬಹಳ ಪ್ರಜೆಗಳಾಗಬೇಕಂತ ನೋಡಿದಾಗ ಅನಂತರ ಭೂತ ಭೌತಿಕ ಪ್ರಪಂಚವನ್ನು ಮಾಡಬೇಕಾಯ್ತು. ಕುಂಬಾರ ಸುಮ್ಮನೆ ಕುಂತಿದ್ದ, ಅಕ್ಕಸಾಲಿಗೆ ಸುಮ್ಮನೆ ಕುಂತಿದ್ದ. ಏನೇನು ಆಭರಣ ಮಾಡ್ಬೇಕಂದ್ರೆ ಅವನು ಬಂಗಾರವನ್ನು ಹುಡುಕಬೇಕಲ್ಲ. ಕುಂಬಾರ ಏನೇನ ಗಡಿಗೆ ಮಾಡ್ಬೇಕಂದ್ರೆ ಮಣ್ಣನ್ನು ಹುಡುಕ್ಬೇಕಾಗ್ತದ. ಮತ್ತು ನಾನು ಏನಾನ ಬಹು ಆಗ್ಬೇಕಂತ ವಿಚಾರ ಮಾಡಿದಾಗ ಪಂಚಮಹಾಭೂತನ ಹುಡುಕಿದ ನೋಡು ಪರಮಾತ್ಮ. ಪಂಚಮಹಾಭೂತ ಹುಡುಕಿ ಆ ಪಂಚಮಹಾಭೂತದ ಪ್ರಪಂಚವನ್ನು ರಚನೆ ಮಾಡಿ ಈ ಶರೀರದಲ್ಲಿ ಏನು ಮಾಡಿದ? ಮೊಟ್ಟ ಮೊದಲಿಗೆ ಅಜ್ಞಾದಿ ದೇವತೆಗಳಿಗೆ ಹೋಗಿರೆಂದು ಆಜ್ಞೆ ಇಟ್ಟ. ಹೋಗರಪ್ಪ ನೀವು ಒಳಗ. ಮತ್ತೆ ಇದು ಸುಮ್ಮನೆ ಅಲ್ಲ, ಜಡ ಅದಲ್ಲ ಇದು. ಅಜ್ಞಾದಿ ಅಗ್ನಿದೇವ, ವಾಯುದೇವ, ಜಲದೇವ, ಆಕಾಶದೇವ ಅವರೆಲ್ಲರೂ ಹೋಗ್ರ ಅಂದರು. ಹೋದ ಮೇಲೆ ಆಯಾ ಇಂದ್ರಿಯಗಳ ಗೋಲಕಗಳಲ್ಲಿ ಅಭಿಮಾನ ರೂಪ ದೇವತೆಗಳ ರೂಪದಿಂದ ವಾಸ ಮಾಡ್ಯಾರ. ನಮ್ಮಲ್ಲಿ ನೇತ್ರ ಏಕ ಸೂರ್ಯನೇ ಅಧಿದೇವತೆ ಅಂತ, ಮನಸ್ಸಿಗೆ ಚಂದ್ರನೇ ಅಧಿದೇವತೆ. ಹೀಗೆ ಅನಂತ ಇಂದ್ರಿಯಾದಿಗಳಿಗೂ ಒಬ್ಬೊಬ್ಬ ದೇವತೆಗಳಾರ. ಆ ದೇವತೆಗಳ ಆಧೀನದಲ್ಲಿ ನಮ್ಮ ನಡೆದದ. ಇಂಥ ದೇವತೆಗಳೇ ನಮ್ಮಲ್ಲಿ ಇದ್ದು ನಾವು ಮತ್ತೆ ದೇವರನ್ನು ನೋಡಕೊಂತೀವಿ.
ನೋಡಬಾರ್ದಂತಲ್ಲ, ಮತ್ತೆ ನೋಡ್ತೀವಂದ್ರೆ ನಮ್ಮಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಅದ್ರ ಉತ್ತರ ಹೇಳಿಕೊಡ್ತದ ಅಷ್ಟೇ. ಅದು ಹೇಳಿದ್ರೆ ಬಿರುಸಾಗ್ತದ, ಇಷ್ಟು ಹೋದ್ರೆ ಸೂಕ್ಷ್ಮ ಆಗ್ತದೆ. ಹಾಗಾಗಿ ಇಷ್ಟಾದ್ರೂ ಕೂಡ ದೇಹದ ವ್ಯವಹಾರ ನಡೀಲಿಲ್ಲ ಅಲ್ಲಿ. ಪಂಚಮಹಾಭೂತಗಳು ರಚನೆ ಮಾಡಿದ, ಆಮೇಲೆ ಅಜ್ಞಾನ ದೇವತೆಗಳನ್ನು ಒಳಗೆ ಕಳಿಸಿದ, ಆದರೂ ಕೂಡ ದೇಹ ಏನು ಕೆಲಸ ಮಾಡಲಿಲ್ಲ. ಆವಾಗ ಪರಮಾತ್ಮನು ಈ ದೇಹದಲ್ಲಿ ತಾನೇ ಪ್ರಕಟವಾದ. ಏನು ನಡಿಬೇಕಂದ್ರೆ ಇನ್ನು ನಾನೇ ಹೋಗಿ ನಡೆಸ್ಬೇಕು, ಇವು ಯಾವುದನ್ನು ನಡೀಗಿಲ್ಲ ಅಂತೇಳಿ ತಾನೇ ಪ್ರಕಟ ಆದ. ಪ್ರಕಟ ನೋಡ್ರಿ ಹೆಂಗ ಪ್ರಕಟ ಆದ. ಇನ್ನು ಬಹಳ ಪ್ರಶ್ನೆ ಮಾಡಿದ್ರ, ಇದು ಜೀವೇನ್ ಆತ್ಮ ಆನ ಪ್ರವಿಶ್ಯ ನಾಮರೂಪೇ ವ್ಯಾಕರಣವಾಣಿಯಿಂದ ಆ ಬ್ರಹ್ಮ ಪ್ರವೇಶ ಆಗ್ಯಾನಂದ್ರೆ ಹೆಂಗ ಪ್ರವೇಶ ಆದ ಜೀವನಲ್ಲಿ, ಎಲ್ಲಿಂದ ಪ್ರವೇಶ ಆದ, ಯಾವ ಕಾರಣದಿಂದ ಪ್ರವೇಶ ಆದ ಅಂತ ಪ್ರಶ್ನೆಗಳು ಬರ್ತಾವ. ಅದಕ್ಕೆ ನನಗೆ ಪ್ರಶ್ನೆ ಮಾಡಿದ್ರು, ಸರಿಯಾಗಿ ಕ್ರಮವಾಗಿ ಶಾಸ್ತ್ರ ಕೇಳಂದ್ರಿ, ಆಮೇಲೆ ಪ್ರಶ್ನೆ ಮಾಡ್ಲಂದೆ. ಸುಮ್ಮನೆ ಅಲ್ಲಿಟ್ಟು ಇಲ್ಲಿಟ್ಟು ಶಾಸ್ತ್ರ ಕೇಳೋದು, ಸುಮ್ಮನೆ ಒಣ ಪ್ರಶ್ನೆ ಮಾಡಿ ತರ್ಕ ಮಾಡ್ಕೊಂತ ಕುಂತ್ರೆ ಆ ತರ್ಕಕ್ಕೆ ಉತ್ತರ ಎಲ್ಲಿ ಇಲ್ಲಿ ಇಲ್ಲ, ಎಲ್ಲಿ ಅವ ತರ್ಕಕ್ಕೆ. ಹಾಗಾಗಿ ಇಲ್ಲಿ ಹೇಗೆ ಪ್ರಕಟವ ಅಂದರೆ, ಇಲಿಗಳು ಗುದ್ದಿನಲ್ಲಿ ಹೊಕ್ಕಂತೆ ಪರಮಾತ್ಮನು ಈ ದೇಹದಲ್ಲಿ ಹೊಕ್ಕಿಲ್ಲ. ಒಂದೇದು ಗುದ್ದಿನಾಗ ಇಲಿ ಓತವಿಲ್ಲ, ಅದ್ರಂಗ ಪರಮಾತ್ಮ ಈ ದೇಹದ ಗುದ್ದುಗಳಾವಲ್ಲ, ನವರಂಧ್ರಪುರೇ ದೇಹೇ ನವರಂಧ್ರಪುರೇ, 9 ದ್ವಾರದಿಂದ ಕೂಡ್ಯದ. ಅದು ಯಾವುದೋ ಒಂದು ದ್ವಾರದಿಂದ ಮೂಗಿನಿಂದ ಬಂದೇನು, ಕಿವಿಗಳಿಂದ ಹೊಕ್ಕನೇನು, ಹಿಂಗೆ ವಿಚಾರ ಮಾಡಕ್ಕೆ ಹೋಗಬೇಡ. ಇಲಿಗಳು ಗುದ್ದಿನಲ್ಲಿ ಹೊಕ್ಕಂಡಂಗೆ ಇವನ ದೇಹದಲ್ಲಿ ಹೊಕ್ಕಿಲ್ಲ. ಮತ್ತೆ ಯಾಕಂದ್ರೆ ಪರಮಾತ್ಮನು ಇಲಿ ಹಾವುಗಳಂತೆ ಸಾವಯವನಲ್ಲ. ಇಲಿಗೆ ಅವಯವ ಆದ, ಹಾವಿಯು ಅದು ಹುತ್ತಿನಲ್ಲಿ ಹೋಗಕ್ಕಾದ್ರೆ ಅವಯವ ಆದ, ಹೌದಿಲ್ಲ? ಅದಕ್ಕೆ ಹೋಗಕ್ಕೂ ಬರ್ತದ, ಗುದ್ದಿನಿಂದ ಹೊರಗನು ಬರ್ತದ. ಆತ್ಮನಿಗೆ ಅವಯವ ಅದೇನು? ಮತ್ತೆ ನಿರಾವಯವ ಇದ್ದಂಥ ಆತ್ಮನ ಹೆಂಗ್ ಹೋದ ಅಂತ ಪ್ರಶ್ನೆ ಮಾಡ್ತಾರಲ್ಲೋ ಮೂರ್ಖರೇ ಅಂತ ಅವ್ರಂತಾರೆ. ಮೂರ್ಖತನಲ್ಲಿದು. ಅದರಂತೆ ಸಾವಯವನಲ್ಲ, ಒಂದೇದು ಅವಯವಿಲ್ಲ. ಆಮೇಲೆ ಅವನು ಪರಿಚ್ಛಿನ್ನನಲ್ಲ. ಪರಿಚ್ಛಿನ್ನ ಅಲ್ಲ ಅಂದ್ರೆ ಇಲ್ಲೇನು ಅರ್ಥ ಮಾಡಬೇಕು? ಗುದ್ದಿನೊಳಗ ಇಲಿ ಹೋಗ್ಯದಂದ್ರೆ ಅಲ್ಲಿ ಮೊದಲು ಇಲಿ ಇಲ್ಲ, ಅದಕ್ಕೆ ಹೋಗ್ಯದ ನೋಡ್ರಿ. ಹುತ್ತಿನೊಳಗ ಹಾವು ಇಲ್ಲ, ಅದಕ್ಕೆ ಹಾವು ಹುತ್ತಿನಾಗ ಹೋಯ್ತು. ಆದರೆ ಇದು ಆತ್ಮ ಪರಿಪೂರ್ಣ ಅಲ್ಲ. ಅಂದ್ರೆ ಹುತ್ತಿನ ಒಳಗೂ ಗುದ್ದಿನೊಳಗೂ ಆನ, ಗುದ್ದಿನ ಹೊರಗೂ ಹುತ್ತಿನ ಹೊರಗುನ, ಹೊರಗುವರೆಗೂ ತಾನೇ ಅಂದ್ರೆ ಎಕಡ್ಲಿದ್ದ ಹೋದಂತ ಹೆಂಗ್ ಕೇಳ್ತಂತ ಅಲ್ಲ. ಅದರಂತೆ ದೇಹದಲ್ಲಿ ಸೇರಿದನೆಂಬ ಅರ್ಥ ಅಲ್ಲ ನೋಡ್ರಿ. ಸೇರಿದನಂತ ಅರ್ಥ ಮಾಡ್ಬೇಡ್ರಿ. ಇದಕ್ಕೆ ಹೆಂಗ ಅರ್ಥ ಮಾಡಬೇಕು ಅಂದ್ರೆ, ಪ್ರಕಟ ರೂಪ ಪರಮಾತ್ಮ, ಪ್ರಕಟ ರೂಪ ಹೆಂಗ್ರಿ ಅಂದ್ರೆ, ಇಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖ ಒಕ್ಕಣ್ಣಂಗ, ಕನ್ನಡ ಅದಲ್ಲ. ಕನ್ನಡಾಗ ನೀನು ಹೋಗಿದ್ದೇನು, ಒಳಗೆ ಹೊಕ್ಕಿದ್ದೇನೇನು? ಮತ್ ನೀನಲ್ಲಿ ಕಾಣುತ್ತಿದ್ದಿಲ್ಲ. ಪ್ರಕಟ ರೂಪದಿಂದ ಕಂಡಿದ್ದು ಏನು ಬೇರೆ ರೀತಿಯಿಂದ ಕಂಡಿ? ನೀನು ಪ್ರಕಟ ರೂಪದಿಂದ ಕಂಡಿ. ಅದರಂಗ ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲಿ ಪ್ರಕಟ ರೂಪದಿಂದ ಅವನು ಹೋಗಿ ಬಂದವನಲ್ಲ, ಪ್ರಕಟ ರೂಪ. ಕನ್ನಡ ಎಕಡೆ ಹೋದಿ ಎಕಡೆ ಬಂದಿ? ಕನ್ನಡ ನೋಡ ಕಾಣ್ತದಲ್ಲ ಮರ, ಹೇಳಕ್ ಹೆಂಗ್ ಬರಂಗಿಲ್ಲ. ನೋಡಿದ್ದಲ್ಲಿ ಈಗ ಸದ್ಯ ನೋಡಿದ್ದಿ. ಆ ಕನ್ನಡ ಹಿಂಗಿಟ್ಬಿಟ್ರಾಯ್ತು, ನೀ ಇಲ್ಲಿ ನೋಡಿ.
ಮತ್ತೆ ಕನ್ನಡಿ, ಮತ್ತೆ ಪ್ರಕಟ, ಮತ್ತೆ ತೆಗಿ, ಮತ್ತೆ ಇಲ್ಲಿ. ಹಾಗೆಯೇ ಕಿಂತು ನಿರವಯವ ಪರಿಪೂರ್ಣನಾಗಿರುತ್ತಾನೆ. ಆದ್ದರಿಂದ ದೇಹದಲ್ಲಿ ಸೇರಿದನೆಂಬುದು ಅರ್ಥ ಅಲ್ಲ, ಪ್ರಕಟವಾದನು ಎಂಬುದೇ ಅರ್ಥ. ಹಾಗಾಗಿ ಇಲ್ಲಿ ದೇಹದಲ್ಲಿ ಕಲ್ಪನೆ ಮಾಡುವಂತನಾದನು. ಬಳಿಕ ಅವಿದ್ಯಾವಶಾತ್ ಅವನಿಗೆ ಈ ದೇಹವೇ ನಾನೆಂಬ ಭಾವನೆ ಬಂತು. ಯಾರಿಗೆ? ಪ್ರಕಟ ಆದ ಪ್ರತಿಬಿಂಬಗೆ ಅವನಿಗೆ ಆಯಿತು ಭ್ರಮೆ, ಅವಿದ್ಯೆ, ಅಜ್ಞಾನದಿಂದ ಭ್ರಾಂತಿಯಿಂದ ಏನಾಯಿತು, ಅವನಿಗೆ ದೇಹವೇ ನಾನಂತ ತಿಳ್ಕೊಂಡ. ನಾವು ಕನ್ನಡ ಕಂಡಿವಲ್ಲ, ನಮ್ಮವನೇ ಕಾಣ್ತಾನ. ಕನ್ನಡಿ ನಾನಂತ ನಂದ ನೀನು? ಕನ್ನಡಿ ನಂದ ಅಂದಿಲ್ಲ. ಕನ್ನಡಿ ಇಲ್ಲ ತಾನು ತೋರಿಲ್ಲ, ಆದ್ರೂ ಕೂಡ ಕನ್ನಡಿ ನಂದು ಅಂದಿಲ್ಲ. ನಾವು ಕನ್ನಡಿ ದಿವಸ 4 ಸಲ ನೋಡ್ಕೊಂತೀವಲ್ಲ. ಕನ್ನಡಿಗೆ ಇವೇನು ನಾವು ಇಲ್ಲ ಅಂತಲೇ ನೋಡ್ತೀವಿ, ನಾವು ಇಲ್ಲ ಅಂತಲೇ ನೋಡ್ತೀವಿ. ಅದರಂತೆ ದೇಹವೇ ನಾನೆಂಬ ಭಾವನೆ ಬಂತು. ಈ ದೇಹ ಭಾವ ಅಭಿಮಾನದಿಂದಲೇ ಪರಮಾತ್ಮನಿಗೆ ಜೀವ ಎಂಬ ನಾಮ ಬಂತು. ನೋಡ್ರಿ, ಬಿಂಬ ಅಂತ ಹೆಸರು ಬಂದಂಗ ಇಲ್ಲಿ ಪರಮಾತ್ಮನಿಗೆ ಜೀವಾತ್ಮ ಅಂತ ಬಂತು. ಈ ದೇಹದ ಅಭಿಮಾನದಿಂದ. ಆದರೆ ಜೀವನೆಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವನು ಪರಮಾತ್ಮನಂತ. ಜೀವ ಜೀವ ಅಂತ ಕರೆಸಿಕೊಂಡ್ರು ಕೂಡ ಅವನು ಪರಮಾತ್ಮನೇ. ಪ್ರತಿಬಿಂಬ 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 ಅಂದ್ರೆ ಏನು? ಬಿಂಬರೂಪನಲ್ಲ. ನಾವೇ ಪ್ರತಿಬಿಂಬ ಅಂತೀವಿ, ಬಿಂಬರೂಪ ನಿಂದೆ, ಅದು ನಂದಂತ ಒಪ್ಪವಿಲ್ಲ ಅಷ್ಟೇ. ಪ್ರತಿಬಿಂಬ ಪ್ರತಿಬಿಂಬ ಅಂತೀವಿ. ಅದೇ ರೀತಿಯಾಗಿ ಹೀಗೆಂದು ಶ್ರುತಿ ಹೇಳುವುದು. ಯಾರು ಹೇಳಕತ್ತಾರ? ಬಂದು ಶ್ರುತಿ ಹೇಳ್ತದ. ಆದ್ದರಿಂದ ದೇಹದಲ್ಲಿ ನಾನು ಎಂದು ವ್ಯವಹಾರ ಮಾಡುವವನು ಪರಮಾತ್ಮನ ಎಂದು ನಿಶ್ಚಯವಾಗುತ್ತದೆ. ಆದ್ದರಿಂದ ವಾದಿಗಳು ಅನೇಕ ಭೇದ ರೂಪ ವಿಕಲ್ಪ ಅರ್ಥಗಳನ್ನು ಕಲ್ಪಿಸಿದರೂ ಅವು ನಿಜವಲ್ಲ. ಇಲ್ಲಿ ನೀನು ಕೈ ಎತ್ತಿದ್ರೆ ಅಲ್ಲಿನ ಕೈ ಎತ್ತದ, ಕನ್ನಡ ಕೈ ಎತ್ತದಿಲ್ಲ. ನೀ ಕಣ್ಣು ಹಿಂಗಂದ್ರೆ ಅದು ಕಣ್ಣು ಮುಚ್ಚದ, ಕಣ್ಣು ತೆರೆದ್ರೆ ಕಣ್ಣು ತೆರಿತದ. ನಿನ್ನ ವ್ಯವಹಾರನೇ ಅದು ಮಾಡ್ತದೋ, ನಿನ್ನ ಬಿಟ್ಟು ವ್ಯವಹಾರ ಮಾಡ್ತದ. ನೀನು ಹೆಂಗೆ ವ್ಯವಹಾರ ಮಾಡ್ತಿದ್ದಿ ಅದ್ರಂಗೆ ಅದು ವ್ಯವಹಾರ ಮಾಡ್ತದ. ಪರಮಾತ್ಮನ ವ್ಯವಹಾರ ಹೆಂಗದ? ಜೀವಾತ್ಮ ವ್ಯವಹಾರ ಅದ. ಯಾವ ದೃಷ್ಟಿಯಿಂದ? ಉಪಾಧಿ ದೃಷ್ಟಿಯಿಂದ. ಉಪಾಧಿ ದೃಷ್ಟಿಯಿಂದ. ಯಾಕಂದ್ರೆ ಅಲ್ಲಿಂದು ದೋಷ ಅದ. ಕನ್ನಡದಲ್ಲಿ ನಿನ್ನ ಬಲಗಿವಿ ಎಡಗಿವಿ ಕಾಣ್ತದ, ಎಡಗೈ ಬಲ ಕಾಣ್ತದ. ದೋಷ ಅದ, ಇದ್ದಕ್ಕಿದ್ದಂತಿಲ್ಲ. ಅದರಂತೆ ಶ್ರುತಿ ಅರ್ಥವನ್ನು ಹೇಳುತ್ತದೆ. ಇದು ಕಾರಣಂ ನೀನೇ ಸದಾ ಅಮಲ ಬ್ರಹ್ಮ ಎಂಬುದರಲ್ಲಿ ವಿಮತಿಗಳು ಬಾಧೆಯಿಲ್ಲಾಗಿ ಪೊದೊಳದೆಂ ನಿಜದಳು ಇರುಪುತ್ರ. ಇಲ್ಲೇನಪ್ಪ ಶಿಷ್ಯ, ಈ ಎಲ್ಲ ಕಾರಣದಿಂದ ನೀನೇ ಸದ್ರೂಪನಿದ್ದಿ. ಸದ್ ಅಂದ್ರೆ ಸದ್ರೂಪ, ಅಮಲ ಅಂದ್ರೆ ಚಿದ್ರೂಪ, ನಿರ್ಮಲ ಮತ್ತು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಎಂಬುವ ಬ್ರಹ್ಮದಲ್ಲಿ ಅಲ್ಲಿ ಏನೊಂದು ಹೇಳಲಿಕ್ಕೆ ಇನ್ನೊಂದಿಲ್ಲ. ಬ್ರಹ್ಮನಲ್ಲಿ ಹೇಳಕ್ಕೆ, ಬೈಲಿನಲ್ಲಿ ಹೇಳಕ್ಕೆ ಏನಾದ? ಏನಿಲ್ಲ. ಮನೆ ಕಡೆ ಮೇಲೆ ಉತ್ತರಕ್ಕೆ ಬಾಗಲಿ, ಪೂರ್ವಕ್ಕೆ ಬಾಗಲಿ, ಪಶ್ಚಿಮಕ್ಕೆ ಕಿಟಕಿ ಇಡಬೇಕಂತೀವಿ. ಬೈಲಿಗೆ ಎಲ್ಲಿ ಇಡುತ್ತೀವಿ? ಬೈಲಿಗೆ ಇಡ್ತಾರೇನು? ಹಾಗೆ ಈ ಒಂದು ಶ್ರುತಿಯೇ ನೀನು ಬ್ರಹ್ಮನೆಂದು ಹೇಳುವುದರಿಂದ ನೀನು ಇನ್ನು ಯಾವ ರೀತಿಯ ಸಂಶಯವನ್ನು ಮಾಡಬೇಡ. ಯಾರು ಹೇಳಕತ್ತಾರ? ಸಾಕ್ಷಾತ್ ಪರಮಾತ್ಮನೇ ಹೇಳುವುದರಿಂದ ಅಲ್ಲಿ ಯಾವ ಸಂಶಯವನ್ನು ಮಾಡಬೇಡ.
ಭೇದವಾದಿಗಳು ನ್ಯಾಯ ವ್ಯಾಕರಣಾದಿ ಗ್ರಂಥಗಳನ್ನು ಬಲ ಮಾಡಿಕೊಂಡು ಹೇಳಿದ ವೇದದ ಪೂರ್ವ ಅಪರ ವಾಕ್ಯಗಳ ತಾತ್ಪರ್ಯ ಜ್ಞಾನ ಶೂನ್ಯರಾಗಿ ಶ್ರುತಿ ಅರ್ಥಕ್ಕೆ ವಿರೋಧಗಳಾದ ಅನೇಕ ವಿಕಲ್ಪ ಅರ್ಥಗಳನ್ನು ಮಾಡುತ್ತಾರೆ. ಯಾರು ಅಂದರೆ ಬಲ್ಲವರು ಅಲ್ಲ. ಅವರು ಬಲ್ಲವರು ಅಲ್ಲ, ಅವರೆಲ್ಲ ವಿಮತಿಗಳು. ಅಂದರೆ ಸುಮತಿಗಳೆಲ್ಲ ಭೇದವಾದಿಗಳನ್ನು. ಭೇದವಾದಿ ತಿಲ್ಲ ಭೇದ ಯಾರಪ್ಪ? ಎಲ್ಲರಿಗೂ ಭೇದ ಎಲ್ಲ. ನೀನು ಸುಮಾರು, ನೀ ಸುಮಾರು, ನೀ ಏನ್ರಿ ಎಲ್ಲರಿಗೂ ಸುಮಾರು ಅಂತ ಹೇಳ್ಕಂತ ಹೋಗ್ತಾರೆ. ಇವ್ರು ಯಾವುದು ಸತ್ಯ ಅಂದರೆ ಅಲ್ಲಿ ವಿವೇಕ ಚಿಂತಾಮಣಿಯಲ್ಲಿ ಗ್ರಂಥಕರ್ತರು ಹೇಳ್ಯಾರ, ವೇದಾಂತಿ ಯೋರ್ವನೇ ಅಭೇದವಕ್ಕಂ. ಜಗತ್ತಿನಲ್ಲಿ ಯಾರಪ್ಪ ಅಭೇದವಾದಿಗಳು ಅಂದರೆ ವೇದಾಂತಿಗಳು ನೋಡು. ಅವರೆಂದೇ ಸರಿಯಾಗಿ ಶ್ರುತಿ ಅರ್ಥಗಳನ್ನು ವೇದವಾಕ್ಯಕ್ಕೆ ವಿರೋಧವಾಗಿ ಅರ್ಥ ಮಾಡಲಿಲ್ಲ. ಅವರು ವೇದಕ್ಕೆ ವಿರೋಧವಾಗಿ ಅರ್ಥ ಮಾಡಲಿಲ್ಲ. ಅದಕ್ಕೆ ವೇದಾಂತಿಗಳು ಕೂಡ ಕರ್ಮ ಉಪಾಸನೆಗಳನ್ನ ಅಲ್ಲಗಳೆದಿಲ್ಲ. ಹಿಂದೆ ಕೇಳಿರಲ್ಲ, ಆ ವೇದದಲ್ಲಿ ಪರಮಾತ್ಮ ಹೇಳಿದಂಥ ಕರ್ಮ ಉಪಾಸನೆಗಳನ್ನು ಕೂಡ ಪರಂಪರಾ ಸಾಧನ ಅಂತ ವೇದಾಂತಿಗಳು ಹೋಗ್ತಾರೆ. ಅವರು ಬುದ್ಧಿ ಕಡಿಮೆ ಇದ್ದವರು, ಮಲದೋಷ ಇದ್ದವರು, ಅನಂತ ಜನ್ಮದ ಪಾಪದ ನಿವೃತ್ತಿ ಮಾಡಿಕೊಳ್ಳೋಕ್ಕೋಸ್ಕರ ಉತ್ತಮವಾದ ಕರ್ಮಗಳನ್ನು ಮಾಡಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ನಿಜಗುಣರು ಮೊದಲೇ ಹೇಳ್ಕೊಂತ ಪೂರ್ವದಲ್ಲೇ ಹೇಳಿಬಿಟ್ರು, ಏನು ಅಂದರೆ ದುರಿತ ಕರ್ಮವನ್ನು ಅಲ್ಲದರೂ ಪುಣ್ಯವನ್ನು ಮಾಡು. ಆಯ್ತು, ಅಷ್ಟು ಮಾಡ್ಕೊಂತ ಕೊಂದ್ರಬೇಡಪ್ಪ. ಮಧ್ಯದ ಎಲ್ಲ ದಾಟಿ ಕೊನೆಗೆ ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರ ಇದನ್ನು ಕನಸೆಂದರಿ ಅಂದರು. ಅಲ್ಲಿಂದ ಬಾ ಅಂತ ಹೇಳಿದ್ರು. ನೀನು ನಿಂತಿದ್ದ ಸತ್ಯ ಅಂತ ತಗೊಂಡರೆ ಅಲ್ಲಿಂದ ಬರಬೇಕು. ಅದಕ್ಕೆ ಜಗತ್ತಿನಲ್ಲಿ ಬಹಳ ಮಂದಿಗೆ ಯಾಕೆ ನಿಲ್ಲೋಂಗಿಲ್ಲ ಇದಂದರೆ, ಕೆಲವು ಎಲ್ಲಿ ಸಿಕ್ಕದ ಅಲ್ಲಿಂದ ಶುರು ಮಾಡಿಬಿಡ್ತಾರೆ, ಕೆಲವು ಮೊದಲು ಎಲ್ಲಿ ಶುರು ಮಾಡ್ಯಾರ ಅಲ್ಲಿ ನಿಂತು ಬಿಡ್ತಾರೆ. ಹಂಗಾಗಿ ಅವ್ರಿಗೂ ಅರ್ಧಮರ್ಧ, ಇವ್ರಿಗೂ ಅರ್ಧಮರ್ಧ. ಅವ್ರಿಗೂ ಅರ್ಧಮರ್ಧನೇ. ಶಾಸ್ತ್ರ ಹೇಳ್ತದಿಲ್ಲಿ ಶಾಸ್ತ್ರ, ಏನು ಕೈಗಂಟ ಆದದು. ಅದಕ್ಕಾಗಿ ಮುಂದಕ್ಕೆ ಹೋಗೋದು ದೊಡ್ಡ ಲಾಭ ಅದ. ಭಾಳ ಸಲ ಹೇಳಿನಿ, ಆತ್ಮಜ್ಞಾನದ ದೃಢ ನಿಶ್ಚಯ ಆಗದಿದ್ದರೂ ಕೂಡ ಯಾವ ಪುಣ್ಯ ಅನ್ನುವಂಥ, ಯಾವ ಪುಣ್ಯ? ನಿಷ್ಕಾಮ್ಯ ಕರ್ಮದ ಪುಣ್ಯ ಮಾಡಿ ಮರೆಯೋದು, ಮಾಡಿ ನಂಬುದು ಬರಬಾರದು. ಆ ರೀತಿ ಮಾಡಿದಂಥ ಪುಣ್ಯ ಶರೀರದಿಂದನ ಮಾಡು, ವಾಣಿಯಿಂದನ ಮಾಡು, ಮನಸ್ಸಿನಿಂದನ ಮಾಡು, ಬೇರೆ ಯಾವುದೇ ರೀತಿಯಿಂದ ಮಾಡಿದರೂ ಕೂಡ ಅದು ನಿಷ್ಕಾಮದಿಂದ ಕೂಡಿರಬೇಕು. ಆ ನಿಷ್ಕಾಮ ಕರ್ಮ ಈ ಜನ್ಮದಲ್ಲಿ ನಮಗೆ ಮೋಕ್ಷ ಆಗದಿದ್ದರೂ ಕೂಡ ನಾವು ಮಾಡಿದಂಥ ದಾನ ಧರ್ಮಗಳ ಏನವ, ಆ ದಾನ ಧರ್ಮದ ಭೋಗಗಳು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ನಮಗೆ ಮುದುಕನ ಕೈಯಲ್ಲಿ ಬಡಿಗಿದ್ದಂಗೆ. ಅದು ಮುದುಕಗ ಬಡಿ ಆಸರ ಇಲ್ಲ, ಅವನು ಬಿದ್ದೋಗವನು ಎದ್ದು ತಿರುಗಾಡ್ತಾನೆ. ಅಂತ ಮುಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪುಣ್ಯಾದಿಗಳು ಅದು ನಮ್ಮ ಭೋಗ ಭಾಗಕ್ಕೆ ಬಡಿಗೆ ಇದ್ದಂಗೆ ರಕ್ಷಣೆ ಮಾಡ್ತಾರೆ. ಮತ್ತು ಆವಾಗ ಭೋಗಕ್ಕೆ ನಮ್ಮ ಕೊರತೆ ಇಲ್ಲಂದರೆ ಆತ್ಮಜ್ಞಾನ ಕಡೆ ಲಕ್ಷ್ಯ ಆಗ್ತದೆ. ಮನೆ ತುಂಬ ಬಡತನ ಆದ ಶಾಸ್ತ್ರ ಕೇಳಿ ಮುಕ್ತ ಆಗಂದ್ರೆ ಯಾರಿಗಾಗ್ತದೆ ಹೇಳ್ರಿ? ಬದುಕದೇ ಕಷ್ಟ ಆಗ್ಯದ. ಅಂಥ ಅಭಾವದಲ್ಲಿ ನೀನು ಹೋಗಿ ಶಾಸ್ತ್ರ ಕೇಳಪ್ಪ ಉದ್ಧಾರ ಕಲ್ಯಾಣ ಆಗ್ತದೆ. ಸಂಸಾರ ಕಡೆ ಚಿಂತೆ ಕಡಿಮೆ ಆದಂಗೆಲ್ಲ ಈ ಕಡೆ ಜಾಸ್ತಿ ಆಗ್ತದೆ. ಅದು ಕಡಿಮೆ ಆಗ್ಬೇಕಾದ್ರೆ ನಮ್ಮ ಭೋಗಕ್ಕೆ ಕೊರತೆ ಇರಬಾರ್ದು ನೋಡ್ರಿ. ಉಣೋದಕ್ಕೆ ತಿನ್ನೋದಕ್ಕೆ ಕೊರತೆ ಇದ್ದಿಲ್ಲಂದ್ರೆ ಆರಾಮ್ ಮನುಷ್ಯ ಎಲ್ಲಿಯಾದರೂ ಹೋಗ್ತಾನೆ, ಸತ್ಸಂಗ ಮಾಡ್ತಾನೆ, ಅದು ಏನಾದರೂ ಒಂದು ಕಾರ್ಯ ಮಾಡ್ಕೊಂಡು ಹೋಗ್ಲಿಕ್ಕೆ ಮುಂದಿನ ಜನ್ಮಕ್ಕೆ
ಈಗಲ್ಲ ಅದು. ಈಗೇನದ, ಇದು ಬಿಟ್ಟು ಬಾಣ, ನೀ ಎಷ್ಟು ಒದ್ದಾಡನು ಕೂಡ ಎಷ್ಟೇ ಬೇಕಾದೋಟೆ ಎಗಿರಾಡ ನೀನು. ಆದರೆ ಈಗ ಮಾಡಿದ್ದು ಮುಂದ. ಅದಕ್ಕಾಗಿ ಎರಡು ಯಾಕೆ ಹೇಳಿದರು? ವೇದಾಂತದ ಜೊತೆಯಲ್ಲಿ ಕರ್ಮಗಳ ಸಾಧನೆಗಳನ್ನು ಯಾಕೆ ಮಾಡು ಅಂತ ಹೇಳ್ತಾರೆ ಮಹಾತ್ಮನಂದ್ರೆ ಇದೇ ಉದ್ದೇಶಕ್ಕಾಗಿ. ನಿನಗೆ ಗ್ಯಾರಂಟಿ ಮತ್ತೆ ಹುಟ್ಟಂಗಿಲ್ಲಪ್ಪ, ಮುಕ್ತ ಆಗ್ತೀನಿ ಅಂದ್ರೆ ನೀ ಏನು ಮಾಡೋದೇ ಬೇಕಿಲ್ಲ, ಮತ್ತೆ ಯಾಕೆ ಮಾಡಕ್ಕೋತೀವಿ? ಅದನ್ನು ವಿಚಾರ ಮಾಡಬೇಕಲ್ಲ. ಹಾಗಾಗಿ ಈ ಅಸಂಗ ಸಚ್ಚಿದಾನಂದ ಬ್ರಹ್ಮಸ್ವರೂಪವೆಂದು ನಿಶ್ಚಯ ಮಾಡಿ ಬಳಿಕ ನಿನ್ನ ಸಹಜವಾದ ಆನಂದ ಸಾಗರದಲ್ಲಿ ಮುಳುಗಿರುವಂಥ ಗುರುಗಳು ಇಲ್ಲಿವರೆಗೆ ಹೇಳ್ತಾ ಬಂದರು ಶಿಷ್ಯನಿಗೆ. ಅಂದರೆ ನಾ ಹೇಳಿದಂಥ ನೀ ಬ್ರಹ್ಮವಾಕ್ಯದಲ್ಲಿ ನಾನೇ ನೀನು, ನೀನೇ ನಾನು, ನೀನು ಪರಮಾತ್ಮ ಇದ್ದಿ, ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ಜಾತಿ ಕುಲ ಗೋತ್ರ ಯಾವಿಲ್ಲ, ಇವೆಲ್ಲ ಕರ್ಮ ಮಾಡಿ ಬಂದಂಥ ದೇಹಕ್ಕೆ ಸಂಬಂಧವಿನ, ಅದರಲ್ಲಿ ಆತ್ಮ ಏನದ, ದೇಹ ಸಂಘವನ್ನು ಮಾಡಿ ದೇಹವೇ ನಾನಂತ ಅಭಿಮಾನಗೊಂಡದಕ್ಕಾಗಿ ಇಷ್ಟೆಲ್ಲ ದುಃಖಕ್ಕೆ ಕಾರಣ ಆಗಿದ್ದಿ. ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ನೀನು ದೇಹದಲ್ಲಿ ಇದ್ದು ಹೆಂಗಿದ್ದಿ, ಅಸಂಗ ಇದ್ದಿ. ಭಾಳ ಸಲ ಹೇಳ್ದ, ಮನೆಯೊಳಗಿದ್ದ ಬಯಲು ಮನೆಗೆ ಆಧಾರವಾಗಿ ಮನೆ ಸೋಂಕದ ಪರಿಗೆ ನೋಡ ಅಂತ. ಅದಕ್ಕೆ ದೇಹದಲ್ಲಿದ್ದ ಆತ್ಮ ದೇಹಕ್ಕೆ ಆಧಾರವಾಗಿ ದೇಹಕ್ಕೆ ಹೆಂಗನ ಅಸಂಗವಾಗಿ. ದೇಹದ ಸಂಘ ಆತ್ಮನಿಗಿಲ್ಲ. ನಾವು ಅಜ್ಞಾನದಿಂದ ಸಂಘ ಮಾಡಿಕೊಂಡು ಇದ್ರ ಜೊತೆಗೆ ಓಡಾಕತ್ತೀವಿ. ಈ ವಾಕ್ಯಾರ್ಥ ಪ್ರತಿಪತ್ತಿ ನಿರಾಕರಣೆ ನಿರೂಪಣೆ ಸೂತ್ರ 3ಕ್ಕೆ ತ್ರಿವಿಧಿ 26ಕ್ಕೆ ಅಂತ ಇಲ್ಲಿ ಹೇಳ್ತಾ ಬಂದರು. ಮತ್ತೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ದೇಶಿಕೋತ್ತಮ ನಿನ್ನ ಕರುಣದಿಂದ ಆನು ಅಖಿಳ ಪಾಶವಿಲ್ಲದೆ ಪರಬ್ರಹ್ಮನಾದೆ. ಈಗ ಶಿಷ್ಯ ಪೂರ್ಣ ಡೇಗು ಉದ್ಗಾರ ತೆಗಿತಾನ. ಯಾಕಂದ್ರೆ ಇಲ್ಲಿ ಆ ತತ್ವಮಸಿ ಮಹಾವಾಕ್ಯಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂಬ ಅಪರೋಕ್ಷ ಜ್ಞಾನವೇ ಆಗ್ಬೇಕು. ಆ ತತ್ವಮಸಿ ಮಹಾವಾಕ್ಯದಲ್ಲ, ಅದೇ ನಾನು, ಆ ಬ್ರಹ್ಮನೇ ನಾನು. ಅದಕ್ಕೆ ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ. ಆಗ ಏನು ಆಗ್ತದ್ರಿ ನಿನಗಂದ್ರೆ, ಅಗಾಧವಾದ ಬ್ರಹ್ಮಜ್ಞಾನ ಉಪದೇಶ ಆಯಿತು. ಅಂದರೆ ಎಂಥದ್ದು? ಅಗಾಧವಾದ ಬ್ರಹ್ಮೋಪದೇಶ. ಇಲ್ಲಿ ಉಗಾದಿಗೊಮ್ಮೆ ಬ್ರಹ್ಮೋಪದೇಶ ಅಲ್ಲ, ಅಗಾಧವಾದ ಬ್ರಹ್ಮೋಪದೇಶ. ಉಗಾದಿಗೊಮ್ಮೆ, ಶ್ರಾವಣಕ್ಕೊಮ್ಮೆ ಇಂಥ ಉಪದೇಶ ಅಲ್ಲವು. ಅಗಾಧವಾದ ಉಪದೇಶ ಅಂದರೆ ಶ್ರುತಿಯ ಪ್ರಮಾಣಗಳನ್ನು ಇಟ್ಟುಕೊಂಡು ಕ್ರಮದಿಂದ ಮಾಡುವಂಥ ಉಪದೇಶ ಅಗಾಧವಾದ ಉಪದೇಶ. ಉಳಿದ ಉಪದೇಶ ಉಗಾದಿ ಉಪದೇಶ ಅಂತವು. ಬೇವು ಎಲ್ಲ ವರ್ಷದಾಗ 12 ತಿಂಗಳು ಅಮಾವಾಸ್ಯೆ ಮಾಡ್ತಾರೆ. ನೀವು ಯುಗಾದಿ ಹಬ್ಬಕ್ಕೆ ಬೇವು ಮಾಡ್ತಾರಲ್ಲ, ಒಂದಿನ ಬೇವು ಕುಡಿದ್ರೆ ವರ್ಷದಾನ ಬೇವು ಕುಡ್ದಂಗೆ ಅನ್ನೋದು ಇಲ್ಲಲ್ಲ. ಅದೇನಾಯ್ತು? ಉಗಾದಿ ಊಟ. ಯುಗಾದಿ ಮಾಡುವಂಥ ಊಟನೇ ಬೇರೆ, ಶಿವರಾತ್ರಿಗೆ ಮಾಡುವಂಥ ಗಾರಿಗೆ ಅದು ಬೇರೆ. ಇವು ಬೇರೆ 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 ಅವ್ರಿ. ಇದಂಗಲ್ಲ, ಇದು ಅಗಾಧವಾದ. ಈ ರೀತಿ ಅದು ತಗೊಳ್ರಿ ಪೇಟೆ ಅಲ್ಲ. ಹೀಗೆ ಅಜ್ಞಾನ ವಶದಿಂದ ಕಳೆದುಕೊಂಡು ತನ್ನ ನಿಜ ಸ್ವರೂಪ ಜ್ಞಾನ ಉಪದೇಶವನ್ನು ಪ್ರಾಪ್ತಿ ಮಾಡಿಕೊಟ್ಟ ಶ್ರೀ ಗುರುಗಳಿಗೆ ಪ್ರತ್ಯುಪಕಾರವನ್ನ ಇಲ್ಲಿ ಏನಂದ್ರೆ ಮಾಡಿ ತೀರಿಸುವುದು ಅಂದ್ರು.
ಉಪಕಾರ ನೀಡಿ ತೀರಿಸುವುದಲ್ಲ, ಮಾಡಿ ತೀರಿಸುವುದು. ನೀಡೋದಕ್ಕೂ ಮತ್ತು ಮಾಡೋದಕ್ಕೂ ವ್ಯತ್ಯಾಸ. ನೀಡೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ. ಜ್ವಾಳ ರೊಟ್ಟಿ ಮಾಡಕ್ಕೆ ಬರ್ತದೆ, ಜ್ವಾಳ ಮಾಡಕ್ಕೆ ಬರ್ತದೆ. ಜ್ವಾಳ ರೊಟ್ಟಿ ಮಾಡಕ್ಕೆ ಬರ್ತದ, ಅದು ಜ್ವಾಳ ನೇರವಾಗಿ ಊಟ ಮಾಡಕ್ಕೆ ಬರಂಗಿಲ್ಲ. ರೊಟ್ಟಿ ಮಾಡನೇ ಅದು ತೀರಿಸ್ಬೇಕು. ಹಸಿವಾಗ್ಯದಂದ್ರೆ ಜ್ವಾಳ ತಿನ್ನಪ್ಪ ಅಂದ್ರೆ ನನಗೆ ಹೋಗ್ತದೇನು? ಹಾಗೆ ಇಲ್ಲಿ ಪ್ರತ್ಯುಪಕಾರ ಮಾಡಿ ಶಿಷ್ಯನಿಗೆ ಗುರುವಿನ ಉಪಕಾರ ತೀರಿಸಲಿಕ್ಕೆ ಆಗ್ತದೇನು ಅಂದರೆ ಎಂದಿಗೂ ಆಗದು. ಗುರುವಿನ ಉಪಕಾರವನ್ನು ಮಾಡಿನೂ ತೀರ್ಸಕ್ಕಾಗಲ್ಲ, ನೀಡಿನೂ ತೀರ್ಸಕ್ಕಾಗೋದಿಲ್ಲ. ಆ ರೀತಿ ಯಾಕೆ ಆಗೋದಿಲ್ಲ ಅಂದರೆ ಸವೇದ ಸಂಪತ್ತು ಕೊಟ್ಟವನು ಯಾರು? ಸದ್ಗುರು ಸವಯದ ಸಂಪತ್ತು ಕೊಟ್ಟನ. ಬಲ ಇರಬಹುದು, ಶಕ್ತಿ ಇರಬಹುದು, ಯುಕ್ತಿ ಇರಬಹುದು, ಏನಿದ್ರು ಕೂಡ ನಾನೇ ತಿಳ್ಕೊಂಡಿನಿ, ನಾನೇ ಮಾಡಿದೆ ಅಂತ ಅಭಿಮಾನ ಇತ್ತು ಅಂದರೆ ನಿನ್ನ ಜಗತ್ತನ್ನ ಯಾರು ರಕ್ಷಣೆ ಮಾಡಂಗಿಲ್ಲ ಅಂತಾರೆ. ಯಾರು ನಮ್ಮ ರಕ್ಷಣೆ ಮಾಡಂಗಿಲ್ಲ. ಇದು ಸಾಮಾನ್ಯ ವಿಚಾರ ಅಲ್ಲ. ಇದು ತಿಳ್ಕೊಂಡ ಮೇಲೆ ನಾನು ಏನು ತಿಳಿದಿಲ್ಲ, ಏನಾದರೂ ತಿಳ್ಕೊಂಡ್ರೆ ನಮ್ಮ ಗುರುಗಳಿಂದನೇ ಅಂತ ಯಾರಲ್ಲಿ ಭಾವ ಅದ ಅವನೊಬ್ಬರು ಮಾತ್ರ ಉಳ್ಕಂತಾನ. ಇಲ್ಲ ಅವರಿಂದ ನನಗೆ ಜನಬಲ ಅದ, ಅವ್ರ ಬಲ ಅದ, ಈ ಎಲ್ಲ ಬಲಗಳು ಕೆಲಸ ಕೊಡಂಗಿಲ್ಲ. ಕಾರಣ ಒಂದು ಮಾತು ಬರ್ತದೆ, ಯಾಕಂದ್ರೆ ಇದು ಅಹಂ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಭಾಗವತದಲ್ಲಿ ಒಂದು ಕತೆ ಬರ್ತದ, ನೆನಪಿದ್ದಷ್ಟು ಹೇಳ್ತೀನಿ, ನಾನು ಅದನ್ನು ನೋಡಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ, ಆತ ಬಹಳ ಸತಿಪತಿಗಳು ಹಿತವಾದ ಭಕ್ತಿಯನ್ನು ಮಾಡುವಂಥ ವ್ಯಕ್ತಿಗಳವರು, ಬಹಳ ಭಕ್ತಿ. ಅವರು ವ್ರತವನ್ನು ಮಾಡ್ತಿದ್ರು. ವ್ರತ, ಉಪವಾಸ ವ್ರತ ಅಂಥವು ಬಂದಾಗ ನಿಜವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು. ಅವನ ಹೆಸರು ಏನಾದ, ಅವ್ರು ಹೇಗೆ ಉಪವಾಸ ಮಾಡ್ತದಂದ್ರೆ ಪದ್ಧತಿ ಪ್ರಕಾರ ಉಪವಾಸ ಮಾಡೋದು. ಉಪವಾಸ ಮಾಡಿದ ಮೇಲೆ ಪದ್ಧತಿ ಪ್ರಕಾರ ಯಾವ ಸಮಯಕ್ಕೆ ಬಿಡಬೇಕು ಆವಾಗ ಬಿಡೋರು. ನಂತರ ಯಾವ ಸಮಯ ಗಳಿಗೆಗೆ ಸರಿಯಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದೇ ಪ್ರಕಾರ ಮಾಡೋರು. ಅದು ಕಿಂಚಿತ್ ತಪ್ಪಿದ್ದಿಲ್ಲ. ಅಂಥ ಸಮಯದಲ್ಲಿ ಯಾವ ದುರ್ವಾಸ ಮುನಿಗಳಂತ ಕೇಳಿರಲ್ಲ, ಆ ಅಂಬರೀಷ ನೋಡ್ರಿ, ಅಂಬರೀಷ ಅನ್ನುವಂಥ ಸತಿಪತಿಗಳವರು. ದುರ್ವಾಸ ಮುನಿಗಳು ಅಂಥ ಕೋಪಿಷ್ಠರು. ಅವನ ವ್ರತವನ್ನ ಅದೇನು ನಮ್ಮ ಇದರ ಮುಂದೆ ಅವನದೇನು ಲೆಕ್ಕಂತ ಅಹಂಕಾರ ಬಂತು ಯಾರಿಗೆ? ದುರ್ವಾಸರಿಗೆ. ಒಂದು ಸಲ ಏನು ಮಾಡಿದ್ರಂದ್ರೆ ತನ್ನ 60,000 ಮಂದಿ ಶಿಷ್ಯರನ್ನು ಕರ್ಕೊಂಡು ಆತ ಯಾವತ್ತು ಉಪವಾಸ ವ್ರತವನ್ನು ಮಾಡಿ ವ್ರತ ಬಿಟ್ಟ ಮೇಲೆ ಯಾವ ಸಮಯಕ್ಕೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಅದೇ ಸಮಯಕ್ಕೆ ಹೋದಾಗ, ಅಂಥ ಸಮಯದಲ್ಲಿ ಇಂಥ ಋಷಿಗಳು ಬಂದ್ರೆ ಅವರು ಬಹಳ ತಪಸ್ಸುಗಳು ಅಷ್ಟೇ, ಜ್ಞಾನಿಗಳು ಅಷ್ಟೇ, ಸಿದ್ಧಿಪುರುಷರು ಅಷ್ಟೇ. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಏನು ಅವರು ಕಮ್ಮನಲ್ಲಿ ನೀರು ಹಿಂಗೆ ತಾಂಡು ಹಿಂಗಂದ್ರೆ ಏನಾಗಬೇಕು ಅದೇ ಆತಿತ್ತು. ಅಂಥದ್ದಾಗದು. ಅಂಥ ಸಂದರ್ಭದಲ್ಲಿ ದುರ್ವಾಸರು ಹೋಗಿದಾಗ ಅವ್ರಿಗೆ ಬಹಳ ಖುಷಿ ಆಯಿತು. ಅದು ಇದ್ದಕ್ಕಿದ್ದಂಗೆ ನಮ್ಮ ಶಿಷ್ಯರಿಗೂ ನಮಗೆ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರು ಅವರು.
60,000 ಮಂದಿಗೆ. ಆಗಲಿ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂದರು. ಅವರಿರೋ ಸ್ವಲ್ಪ ಮಂದಿ ಯಾರ ಮಾಡಿರ್ಬೇಕಲ್ಲ. ಆವಾಗ ಆಗಲಿ ಅಂದಾಗ ಆಯಿತು, ನಾವು ನದಿಯಲ್ಲಿ ಸ್ನಾನ ಮಾಡಿ ಬರ್ತೀವಿ, ಅಷ್ಟರೊಳಗೆ ಎಲ್ಲ ತಯಾರು ಮಾಡಿದ ಮೇಲೆ ಹೇಳಿ ಕಳಿಸ್ರಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಆಗಲಿ ಅಂದರು. ಈ ಕಡೆ ಎಲ್ಲ ನಡೀತು. ನಡೆದು ಎಲ್ಲ ಪ್ರಸಾದ ತಯಾರಾಗ್ಯದ. ಇವ್ರು ಹೋಗಿ ಒಬ್ರು ಬರವಲ್ಲ ಒಬ್ರು. ಆವಾಗ ಇವ್ರೇನು ಬರಲೇ ಇಲ್ಲ, ಇನ್ನಿಷ್ಟೊತ್ತಾದ್ರು ಅಂಥೇಳಿ ವಿಚಾರ ಮಾಡೋರು. ಅವಾಗ ತನ್ನ ತಲೆ ಕೂದಲಿಂದ ಒಂದು ಕೂದಲು ಕಿತ್ತಿ ಹಾಕಿದಾಗ ಯಾವುದೋ ಒಂದು ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಆಗಿ ಅದೇನು ಮಾಡ್ತದಂದ್ರೆ, ದುರ್ವಾಸ ಮುನಿಗಳು ಬೇಕಂತ ನಡೆಯಪ್ಪ ಹೋಗೋಣ, ಸ್ನಾನ ಆಯಿತು, ಪ್ರಸಾದ ತಯಾರಾಗಿರ್ತಂದ್ರೆ ಸ್ವಲ್ಪ ತಡ್ರಿ. ಮತ್ತೆ ಕೇಳಿದ್ರು ಶಿಷ್ಯರು, ಸ್ವಲ್ಪ ತಡ್ರಿ. ಮತ್ತೆ ಕೇಳಿದ್ರು, ಸ್ವಲ್ಪ ತಡ್ರಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ಯಾನಲ್ಲ ಅಂಬರೀಷ, ಅವ್ರಿಗೆ ಮೊದಲೇ ಉಪವಾಸ ಇದ್ದವರು ಸಮಯಕ್ಕೆ ಸರಿಯಾಗಿ ಪ್ರಸಾದ ತಗೋಬೇಕು, ಅದೊಂದು ನಿಯಮ. ಮತ್ತು ನಾವು ತಡ ಮಾಡಿದಂಗೆಲ್ಲ ಇವ್ರು ನೋಡೋ ಉಪವಾಸ ಎಷ್ಟೊತ್ತಿರ್ತಾರ ಪರೀಕ್ಷೆ ಮಾಡ್ಬೇಕಂತ ಇತ್ತ. ಹೆಂಗನ ಮಾಡಿ ಮುರಿಬೇಕ. ಇವರು ದಾರಿ ಕಾದ್ರು ಬರಲಿಲ್ಲ. ಇನ್ನೇನದ ಉಪವಾಸ ವ್ರತವನ್ನು ಕೆಡಿಸೋಕೆ ಬರಂಗಿಲ್ಲ. ಏನಾದರೂ ಆಗಲಿ, 1-2 ಅಗಳು ವ್ರತದ ನಿಯಮವಾಗಿ ಊಟ ಮಾಡ್ಬೇಕಂತ ಸತಿಪತಿ ಇಬ್ಬರು 2 ಅನ್ನದಾಗಳನ್ನು ಬಾಯಲ್ಲಿಟ್ಟರು. ಅಷ್ಟೇ, ಹೊಟ್ಟೆ ತುಂಬ ಏನು ಉಂಡಿಲ್ಲ ಅವರು. ಆವಾಗ ಈ ಸುದ್ದಿ ಅಲ್ಲಿ ಗೊತ್ತಾಯ್ತಲ್ಲ, ದೂರದೃಷ್ಟಿ. ಆವಾಗ ನಡ್ರಿ ಹೋಗಮಂದು ಊಟಕ್ಕೆ ಬಂದ ತಕ್ಷಣ ಇಲ್ಲಿ ಅಂಬರೀಷ ಸತಿಪತಿಗಳು ಋಷಿಗಳಿಗೆ ಪ್ರಸಾದ ಆಗಿದೆ ಅಂದರೆ ಆಗಿದ್ದಪ್ಪ, ಆದರೆ ಒಂದು ವಿಚಾರ ನಿಮ್ಮಂದು ಹೇಳಬೇಕಾಗಿಲ್ಲ. ಸ್ವಲ್ಪ ಪ್ರಸಾದವನ್ನು ನಾವು ಮಾಡಿದ್ದೀವಿ, ಹಾಗಾಗಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿರಂದ. ನಮ್ಮನ್ನು ಕರೆಸಿ ಅಪಮಾನ ಮಾಡಬೇಕಂತ ನಮ್ಮನ್ನು ನದಿಗೆ ಕಳಿಸಿ ಇಲ್ಲಿ ಊಟ ಮಾಡಿ, ನೀವು ಮಾಡಿದ ಎಂಜಲವನ್ನು ನಾವು ಮಾಡಬೇಕಾದ್ರೆ ನಿನಗೆಷ್ಟು ಅಹಂಕಾರ ಇರ್ಬೋದು ಅಂತೇಳಿ ಒಂದು ಕೂದಲನ್ನು ಕಿತ್ತು ಹಾಕಿದಾಗ ಅವನಿಗೇನೋ ಅಂಬರೀಷಿಗೆ ಒಂದು ಇದು ಕಲೆ ಬಿದ್ದಂಗೆ ಆಗ್ತದೆ. ನುಂಗಲಿಕ್ಕೆ ಬರ್ತದೆ ಒಂದು ಪೇತಾಳ ವ್ಯಾತ ಭೂತ ಪ್ರಕಾರವಾಗಿ. ಆವಾಗ ಹೇಳಿದ, ನೋಡು ಅಪ್ಪ, ನಾವು ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ವ್ರತದ ನಿಯಮವಾಗಿ ನೀವು ಬರ್ತೀರಂತ ಹೇಳಿ 4 ಸಲ ಹೇಳಿ ಕಳಿಸಿ ಬರಲಿಲ್ಲ. ಅಷ್ಟರೊಳಗೆ ಸಮಯ ಮುಗಿತದ. ಹಾಗಾಗಿ ಆ ವ್ರತ ಕೆಡಬಾರ್ದು ಅಂತಕ್ಕಂಥ ವಿಚಾರದಿಂದ 2 ಅಗಳು ತಿಂದೀವಿ. ನಿಮ್ಮ ಪ್ರಸಾದ ಅಂದರೆ ನಾವು ಪ್ರಸಾದ ಮಾಡ್ತೀವಿ ಅಂದ್ರೆ ಇಲ್ಲಿಲ್ಲ ಅಂದ. ಆಯ್ತು, ಕೆಟ್ಟೋಗ್ಯದ ಒಪ್ಪದಿಲ್ಲ. ಆವಾಗ ಅನಿವಾರ್ಯ ಆ ದುರ್ವಾಸರ ಆ ಒಂದು ಅವತಾರ ಉಳಿಯೋದಿಲ್ಲ, ಬದುಕೋದಿಲ್ಲ ಅನ್ನುವಂಥ ವಿಚಾರ ಬಂದಾಗ ಆತ ಏನು ಮಾಡ್ತಾನ, ಅಂಬರೀಷ ಆ ವಿಷ್ಣುವಿನ ಕುರಿತು ಧ್ಯಾನಾಸಕ್ತನಾಗಿ, ಭಗವಂತ ನನ್ನಂತೂ ಏನು ತಪ್ಪಿಲ್ಲ, ಆದರೂ ಕೂಡ ಋಷಿಗಳು ಈ ಥರ ಮಾಡ್ತಾರ, ನೀನೇ ರಕ್ಷಣೆ ಮಾಡಬೇಕು, ಕಾಪಾಡಬೇಕು ನಮ್ಮನ್ನಂತ ಕುಂತಾಗ ಅಲ್ಲಿ ಇರುವಂಥ ವಿಷ್ಣು ಏನು ಮಾಡ್ತಾನಂದ್ರೆ, ಭಕ್ತವತ್ಸಲಲ್ಲ ಅವನು. ಈ ಒಂದು ವ್ಯಾಘ್ರ ರೂಪದಲ್ಲಿ ಇರುವಂಥ ಏನಿತ್ತು ದುರ್ಯೋಧನ, ದುರ್ವಾಸ ಮುನಿಗಳ ಸೃಷ್ಟಿ, ಅದು ನುಂಗಕ್ಕೆ ಬರ್ತಿತ್ತಲ್ಲ, ಆವಾಗ ವಿಷ್ಣುವಿನ ಕುರಿತು ಉಗ್ರವಾದ ಧ್ಯಾನವನ್ನು ಮಾಡಿದಾಗ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟ. ಎಲ್ಲಿಗೆ? ಅದನ್ನು ಕೊಲ್ಲಕ. ಆವಾಗ ಆ ಸುದರ್ಶನ ಚಕ್ರ ಅನ್ನುವಂಥದ್ದು ಎಲ್ಲಿಗೆ ಹೋಯಿತು ಅಂದರೆ, ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದುರ್ವಾಸನ ಹುಡುಕಂತ ಹೋಯ್ತು. ಅದು ಆತ್ಮೇಲೆ ಕಾರಣ. ದುರ್ವಾಸ ಮುನಿಗಳನ್ನ ಹುಡುಕೊಂಡು ಹೋದಾಗ ಅನ್ಕಂಡ, ನನಗೆ ಬಂತ ಆಪತ್ತಂದ. ನಾನು ಒಂದು ರೀತಿ ಮಾಡಿದ್ರೆ ಇದು ಒಂದು ರೀತಿ ಅದ, ಇದರಿಂದ ನಾನು ಬದುಕೋದು ಹೇಗೆ ಅಂತ ಓಡೋಡಿ ಹೊಲ್ಗಿಸುವ. ಆವಾಗ
ಅನಿವಾರ್ಯವಾಗಿ ಬೆನ್ನು ಸುದರ್ಶನ ಚಕ್ರ ಅಂದ್ರೆ ಸಂಕಲ್ಪ ಮಾಡಿ ಬಿಟ್ರೆ ಕಾರ್ಯ ಆದ್ಮೇಲೆ ವಾಪಸ್ ಬರೋದು, ಅದು ಬೇಕಾದಾಗಿರ್ಲಿ, ಅದೊಂದು ವಾಪಸ್ ಬರೋದು. ಆವಾಗ ದುರ್ವಾಸಗೆ ಬಹಳ ಭಯ ಆದಾಗ ಮತ್ತೆ ಎಲ್ಲಿಗೆ ಹೋಗ್ತಾನಂದ್ರೆ ಆತ ಬ್ರಹ್ಮದೇವನಲ್ಲಿ ಹೋಗಿ ನನ್ನ ರಕ್ಷಣೆ ಮಾಡಬೇಕು ಅಂದಾಗ ಆ ಬ್ರಹ್ಮದೇವ ದುರ್ವಾಸನೆ ಹೇಳ್ತಾರೆ, ನೋಡು ನಿನಗೆ 60,000 ಮಂದಿ ಶಿಷ್ಯರಾದ, ತಪಸ್ಸಾದ, ಸಿದ್ಧಾದ, ಜ್ಞಾನ ಆದ, ಎಲ್ಲ ಆದ, ಎಲ್ಲರ ಬಲ ಅದ. ಆದರೆ ಈ ಒಂದು ವಿಷ್ಣುವಿನ ಸುದರ್ಶನ ಚಕ್ರವನ್ನು ತಡೆಯುವಂಥ ಶಕ್ತಿ ನಮಗಿಲ್ಲ ಅಂತ, ಅದೊಂದಿಲ್ಲ. ಅದಕ್ಕೆ ನೀನು ಪರಮಾತ್ಮನಲ್ಲಿ ಹೋಗು. ಅನಿವಾರ್ಯ ಅಲ್ಲಿ ಹೋದ ದುರ್ವಾಸ ನಮ್ಮ ರಕ್ಷಣೆ ಮಾಡದಂತ. ಅದನ್ನು ಕೂಡ ಬ್ರಹ್ಮದೇವ ಹೇಳ್ದಂಗೆ ಹೇಳ್ದ, ಆ ಚಕ್ರವನ್ನು ತಡೆಯುವಂಥ ಶಕ್ತಿ ನಮಗಿಲ್ಲ. ಏನು ಮಾಡ್ಬೇಕ್ರಿ, ಗತಿ ಹೆಂಗೆ, ನಾನು ಬದುಕದ ಹೆಂಗಂದ. ಏನಿಲ್ಲ, ಸಾಮಾನ್ಯ ವಿಚಾರ ಮಾಡು. ಏನು ನಿನ್ನಲ್ಲಿ ನಾನೇ ಬಹಳ ಶ್ರೇಷ್ಠ, ನಾನೇ ಭಕ್ತ, ನಾನೇ ಜ್ಞಾನಿ ಅಂತ ಏನು ಅಹಂಕಾರ ತುಂಬಿದ, ನನಗೆ ಬಹಳ ಮಂದಿ ಬಲ ಆದಂತ, ಇದೆಲ್ಲವನ್ನು ತೊರೆದು ಅದೇ ವಿಷ್ಣುವಿನಲ್ಲಿ ಹೋಗಿ ಶರಣಾಗತನಾಗು. ತಪ್ಪಾಯ್ತು ನನ್ನಂತ ಕೇಳ್ಕೋ, ನಿನ್ನ ರಕ್ಷಣೆ ಆಗ್ತದ. ಯಾರ ಮೇಲೆ ನೀನು ಮಾಡಿದ್ದಿ, ಬಲ್ಲವರ ಮೇಲೆ. ಅದಕ್ಕೆ ಯಾವಾಗಲೂ ಹಾಗೆ ಸಾಧಿಸಬಾರ್ದಂತ. ಜ್ಞಾನಿಗಳ ಮೇಲೆ, ಯಾವ ಸತ್ಪುರುಷರ ಮೇಲೆ ನನಗೇನಾದ್ರೂ ಮಾಡಿದ್ರೆ ನಡೀತದ ಅಂತ ಹೋದವ್ರ ಗತಿ ಏನಾಗ್ತದ ಅನ್ನುವಂಥ ಮಾತಿಗೆ ಆ ವಿಷ್ಣುವಿನಲ್ಲಿ ಹೋಗಿ ದುರ್ವಾಸರು ಶರಣಾಗತರಾಗ್ತಾರ. ಅಪ್ಪ ನಂದು ಹಿಂಗಾಯ್ತು, ಅದಕ್ಕೆ ನಾನು ಹೆಂಗನ ಮಾಡಿ ಬದುಕ್ಸ್ರಿ, ರಕ್ಷಣೆ ಮಾಡ್ರಿ ಅಂತ ಅಂದಾಗ ಸಾಕ್ಷಾತ್ ವಿಷ್ಣು ಕೂಡ ಹೇಳ್ತಾನೆ, ದುರ್ವಾಸರೇ ಈಗ ಇದನ್ನ ತಡೆಯುವ ಶಕ್ತಿ ನನ್ನ ಕೈಗೇನಿಲ್ಲ ಅಂದ, ನನ್ನ ಕೈಯಾಗಿಲ್ಲ ಅಂದ. ಮತ್ತೆ ಯಾರೆಲ್ಲ ಅದಂತ ಕೇಳ್ದ. ನೋಡು, ನೀನು ಯಾರ ಮೇಲೆ ದ್ವೇಷವನ್ನು ಮಾಡಿದ್ದಿ, ಯಾರ ಮೇಲೆ ನೀನು ಮಾಡಿದ್ದಲ್ಲ, ಮಾಡ್ತಾ ಹೊಂಟಿದ್ದಲ್ಲ, ಆತನ ಕಡೆ ಹೋಗಿ ನೀವು ಕ್ಷಮೆಯನ್ನು ಕೇಳಿದ್ರೆ ಚಕ್ರ ವಾಪಸ್ ಬರ್ತದ, ನೀವು ಉಳಿತಿದ್ದಿ. ಅದೊಂದೇ ನೋಡು, ಅದು ಬಿಟ್ಟರೆ ಇನ್ನೊಂದು ಉಪಾಯನೇ ಇಲ್ಲ, ಇನ್ನೊಂದು ಉಪಾಯ. ಆವಾಗ ಮತ್ತೆ ಅಲ್ಲಿಗೆ ಬರ್ತಾನೆ. ಬಂದು ತಪ್ಪಾಯಿತು ಅಂತ ಶರಣಾಗತನಾದಾಗ ಆವಾಗ ದುರ್ವಾಸರಿಗೆ ಮತ್ತೆ ಅವರು ಎಷ್ಟು ಮಹಾತ್ಮಲ್ಲಿ ಕೃಪಾದೃಷ್ಟಿ ಎಷ್ಟಿರ್ತದಂತ ಲೆಕ್ಕ ಹಾಕ್ರಿ. ನನ್ನ ಕ್ಷಮಿಸು ಅಂದಾಗ ನೀವು ಮೊದಲು ನನ್ನನ್ನು ಕ್ಷಮಿಸ್ರಿ ಅಂದ. ನಿಮ್ದೇನೇ ಇರಲಿ, ನಿಮ್ಮನ್ನು ನಿಮಿಸುತ್ತಿರಲಿ, ಆದರೆ ನನಗೇನು ಅಂಥದ್ದಿಲ್ಲ. ಯಾವಾಗ ಇಲ್ಲಿಯವರೆಗೂ ನೀವು ಮಾಡಿದ ಅಡಿಗೆಯನ್ನು ತಿರಸ್ಕಾರ ಮಾಡಿ ನನ್ನ ಮೇಲೇ ನೀವು ಆಪಾದನೆ ಮಾಡಿ ಹೋದಿಲ್ಲ, ದಯವಿಟ್ಟು ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದರೆ ನಾವು ಕ್ಷಮಿಸಿದಂಗೆ ಆಗ್ತದೆ ಅಂತ ಅಷ್ಟು ಕಿಂಕರತ್ವದಿಂದ ಹೇಳಿದ್ರು ಅಂತ ಬರ್ತದೆ. ಅಂದರೆ ಇಲ್ಲಿ ಎಷ್ಟು ವಿಚಾರಗಳನ್ನು ಮಾಡಬೇಕಾಗಿದೆ ನಾವು. ಆ ಕಾರಣದಿಂದ ನಾವು ಇಂಥ ವ್ಯಕ್ತಿಗಳ ಇಂಥ ಗತಿಯಾದಾಗ ಸಾಕ್ಷಾತ್ ವೇದಗಳನ್ನು ನುಡಿದಂಥ ಭಗವಂತನ ವಾಣಿಯನ್ನು ತಿರಸ್ಕಾರ ಮಾಡಿದ್ರೆ ನಮಗೇನಾಗ್ತದಂತ. ನಮಗೆ ಕ್ಷಮೆ ಮಾಡುವಂತ ಯಾರಿಲ್ಲ. ಅಲ್ಲಾದ್ರೆ ಕ್ಷಮೆ ಅದು, ಇದಕ್ಕೆ ಕ್ಷಮೆನೇ ಇಲ್ಲ. ಕ್ಷಮೆ ಇಲ್ಲಂದ್ರೆ ಏನಾದ್ರಿ ಮತ್ತೆ ನರಕವಾಸ. ಹೀಗೆ ಇಲ್ಲಿಗೆ 3ನೇ ಸೂತ್ರ ಮುಗಿತು. ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಈಗ ನಮ್ಮ ತೋಟಿ ಸಾಹೇಬರ ಮಗಳು ಮತ್ತು ಮೊಮ್ಮಕ್ಕಳು ಕೂಡಿ ಈ ದಿನದ ಮಂಗಲಗೀತೆಯನ್ನು ಹಾಡಿದ ನಂತರ ಇವತ್ತಿನ ವಾಕ್ಪುಷ್ಪಗಳನ್ನು ಗುರುಪಾದಕ ನಾವು ನೀವು ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಹರಿ ಕಥಾ ಶ್ರವಣ ಮಾಡೋ ಮಾಡೋ, ಇದು ಪಥ ವೈಕುಂಠಕ್ಕೆ ನೋಡೋ ನೋಡೋ. ಕಥಾ ಶ್ರವಣ ಮಾಡೋ ಮಾಡೋ,
ಸರಸಿಜನಾಭನ ಸರ್ವದಾ ಹೊಗಳುತ್ತ ಸರಸಿಜನಾಭನ ಸರ್ವದಾ ಹೊಗಳುತ್ತ ದುರಿತ ದೂರ ಕೀಡಾಡೋ ಆಡೋ ದುರಿತ ದೂರ ಕೀಡಾಡೋ ಆಡೋ ಕಥಾ ಶ್ರವಣ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಧ್ಯಾನ ಭಕುತಿ ವೈರಾಗ್ಯ ವಿವನಮ್ಮ ಧ್ಯಾನ ಭಕುತಿ ವೈರಾಗ್ಯ ವಿವನಮ್ಮ ಆನಂದ ತೀರ್ಥರ ಪಾಡೋ ಆನಂದ ತೀರ್ಥರ ಪಾಡೋ ಪಾಡೋ ಕಥಾ ಶ್ರವಣ ಮಾಡೋ ಮಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಚರಣ ಕಮಲದಲ್ಲಿ ಚರಣ ಕಮಲದಲ್ಲಿ ಕೂಡೋ ಕೂಡೋ ಚರಣ ಕಮಲದಲ್ಲಿ ಕೂಡೋ ಕಥಾ ಶ್ರವಣ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಇದು ಪಥ ವೈಕುಂಠಕ್ಕೆ ನೋಡೋ ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಜಯತು ಜಯ ಗುರುವರಾ ನಿನ್ನ ಸ್ಮರಣವು ಪಾಪಹರಣವು ಪಾಡುವೆ ಮಂಗಳವಾ ಜಯತು ಜಯ ಗುರುವರಾ ಶ್ರೀ ಗುರು ಚರಣ ಭವಭಯ ಹರಣ ಪಾಪ ವಿಧೂತ ಪುಣ್ಯ ಪ್ರದಾತ ಬೇಗನೆ ಬಾರಯ್ಯ ಭವಬಾಧೆ ಬಿಡಿಸಯ್ಯ ನೀ ಎನ್ನ ಭಾಗ್ಯವಯ್ಯ ಭಾಗ್ಯವಯ್ಯ ಭಾಗ್ಯ ನೀನಯ್ಯ ಜಯತು ಜಯ ಗುರುವರಾ ತನು ಮನ ಧನಕ್ಕೆ ಒಡೆಯನು ನೀನೇ ಜೀವ ಕೋಟಿಯ ಅಂತರಾತ್ಮನೆ ಅಜ್ಞಾನ ಕಳೆಯಯ್ಯ ಸುಜ್ಞಾನ ನೀಡಯ್ಯ ನೀ ಎನ್ನ ದೇವರಯ್ಯ ದೇವರಯ್ಯ ದೇವ ನೀನಯ್ಯ ಜಯತು ಜಯ ಗುರುವರಾ ಭಕ್ತ ಮನೋಂಬುಜ ವಾಸ ಪ್ರಕಾಶ ಮಾರ ಹರಣಿ ಸಿದ್ಧಾರೂಢೇಶ ಹರಿಸುತ ಬಾರಯ್ಯ ನಗೆ ಮುಖ ತೋರಯ್ಯ ಹರಿಸುತ ಬಾರಯ್ಯ ನಗೆ ಮುಖ ತೋರಯ್ಯ ನೀ ಎನ್ನ ದೇವರಯ್ಯ ದೇವರಯ್ಯ ದೇವ ನೀನಯ್ಯ ಜಯತು ಜಯ ಗುರುವರಾ ನಿನ್ನ ಸ್ಮರಣವು ಪಾಪಹರಣವು ಪಾಡುವೆ ಮಂಗಳವಾ ಜಯತು ಜಯ ಗುರುವರಾ ಧನ್ಯವಾದಗಳು ಧನ್ಯವಾದಗಳಮ್ಮ श्रीमद् जगद्गुरु सिद्धार्थ महाराज की जय शिवपुत्र स्वामी महाराज की जय बसवानंद स्वामी महाराज की जय अभिनवेश्वर महाराज की जय सकल साधु संत महाराज की जय जय मंगलम जय पार्वती शिव हर महादेव।